ಹಾಯ್ ಫ್ರೆಂಡ್ಸ್, ಕ್ಯೂಕಾಲ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಶ್ವಿನಿ. ನಾವಿವತ್ತು ಕ್ಲಾಸ್ 6 ಜಾಗ್ರಫಿದು ಚಾಪ್ಟರ್ 5 ಮೇಜರ್ ಡೊಮೇನ್ಸ್ ಆಫ್ ದಿ ಅರ್ತ್ ಅಂತ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀವಿ. ನೋಡಿ, ಇಂಟ್ರಡಕ್ಷನಲ್ಲಿ ನೀವು ನೋಡ್ಬೋದು ಈ ಚಾಪ್ಟರಲ್ಲಿ ಏನೇನು ಕವರ್ ಮಾಡ್ತೀವಿ ಅಂತ. ಲಿಥೋಸ್ಫಿಯರ್ ಅಂದರೆ ಏನು, ಹೈಡ್ರೋಸ್ಫಿಯರ್, ಅಟ್ಮಾಸ್ಫಿಯರ್, ಬಯೋಸ್ಫಿಯರ್, ಈ ಥರ ಮೇಜರ್ ಡೊಮೇನ್ಸ್ ಅರ್ತ್ದು ಏನೇನಿದೆ ಅದನ್ನು ಕಲಿತೀವಿ. ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ಹೇಳಬೇಕು. ನಾವು ಮುಂಚಿನ ಕ್ಲಾಸಸಲ್ಲೆಲ್ಲ ಇಲ್ಲಿ ತನಕ ಏನೇನು ಕಲ್ತ್ವಿ ಅಂದರೆ ಅರ್ತು ಆ್ಯಸ್ ಅ ಹೋಲ್ ಕಲ್ತ್ವಿ ಅಲ್ವಾ. ಅರ್ತ್ ಮೇಲೆಯಿಂದ ಹೆಂಗೆ ಕಾಣಿಸುತ್ತೆ, ಅರ್ತ್ದು ರೊಟೇಷನ್ ಬಗ್ಗೆ, ರೆವಲ್ಯೂಷನ್ನು, ಮತ್ತು ಲ್ಯಾಟಿಟ್ಯೂಡ್ಸ್, ಲಾಂಜಿಟ್ಯೂಡ್ಸ್, ಪೋಲ್ಸ್ ಅಂದರೆ ಏನು, ಈ ಥರ ಕಲ್ತ್ವಿ. ಆಮೇಲೆ ಸೋಲಾರ್ ಸಿಸ್ಟಮ್ ಅದ್ರ ಬಗ್ಗೆ ಕಲ್ತ್ವಿ. ಆಮೇಲೆ ಜೋಗ್ರಫಿಕ್ ಟೂಲ್ಸ್, ಮ್ಯಾಪ್ಸ್ ಅಂದರೆ ಏನು, ಪ್ಲ್ಯಾನ್, ಸ್ಕೆಚ್, ಕಂಪಸ್ ಯಾಕೆ ಯೂಸ್ ಮಾಡ್ತೀವಿ, ಇದೆಲ್ಲ ನೋಡಿದ್ವಿ. ಇವಾಗ ಈ ಚಾಪ್ಟರಿಂದ ನಾವು ಅರ್ತ್ ಇನ್ ಸ್ಪೆಸಿಫಿಕ್ ಫುಲ್ ಡೀಟೇಲ್ಸ್ ಆಗಿ ಕಲಿತೀವಿ. ನೋಡಿ, ಇಲ್ಲಿಂದಾನೇ ನಿಮಗೆ ಜಾಗ್ರಫಿ ಮೇಲೆ ಇಂಟ್ರೆಸ್ಟ್ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ. ಸೊ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಅರ್ಥ ಮಾಡಿಕೊಂಡ್ರೆ ನೀವು ಹೈಯರ್ ಕ್ಲಾಸಸ್ ಹೋಗ್ತಾ ಹೋಗ್ತಾ ನಿಮಗೆ ಫುಲ್ ಅರ್ಥ ಆಗೋಕ್ಕೆ ಈಸಿ ಆಗತ್ತೆ. ಓಕೆ, ಸೊ ನೋಡಿ, ಈಗ ಜಸ್ಟ್ ಇಮ್ಯಾಜಿನ್ ಇದು ನಮ್ಮ ಅರ್ತ್ ಅಂತ. ಸೊ ಅರ್ತ್ನ ಕಟ್ ಮಾಡಿ ಓಪನ್ ಮಾಡಿದರೆ ನಮಗೆ ಏನೇನು ನೋಡೋಕ್ಕೆ ಸಿಗತ್ತೆ ಅಂತ. ಅರ್ತ್ನ ನಾವು 3 ಲೇಯರ್ಸ್ ಆಗಿ ಡಿವೈಡ್ ಮಾಡ್ಬೋದು. ಓಕೆ, ದಿ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಅರ್ತ್. ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ ಅಲ್ವಾ, ದಿ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಅರ್ತ್, ಅದನ್ನ ನಾವು ಕ್ರಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ದ ಸೆಕೆಂಡ್ ಲೇಯರ್ನ ನಾವು ಮ್ಯಾಂಟಲ್ ಅಂತ ಕರಿತೀವಿ. ನೆಕ್ಸ್ಟು ದ ಇನ್ನರ್ ಝೋನ್ ಆಫ್ ದಿ ಅರ್ತ್, ಅದನ್ನ ಏನಂತ ಕರಿತೀವಿ, ಕೋರ್, ಅರ್ತ್ಸ್ ಕೋರ್ ಅಂತ ಕರಿತೀವಿ. ಅರ್ಥ ಆಯ್ತು ಅಲ್ಲ. ದಿ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಅರ್ತ್ ಇಸ್ ಕಾಲ್ಡ್ ಕ್ರಸ್ಟ್, ದ ಸೆಕೆಂಡ್ ಲೇಯರ್ ಇಟ್ ಇಸ್ ಕಾಲ್ಡ್ ಮ್ಯಾಂಟಲ್, ಮತ್ತೆ ಇನ್ನೊಂದು ಕೋರ್. ನಮಗೆ ನೋಡೋಕೆ ಸಿಗೋದು ಮಾತ್ರ ಏನು, ಯಾವುದು, ಕ್ರಸ್ಟ್ ಮಾತ್ರ ನಮಗೆ ನೋಡೋಕೆ ಸಾಧ್ಯ. ಇಲ್ಲೇ ನೋಡಿ, ಈ ಥರ ಮೌಂಟೇನ್ಸು ಅರ್ತ್ ಮೇಲೆ. ಓಕೆ, ಮೌಂಟೇನ್ಸು, ಟ್ರೀಸು, ಬಿಲ್ಡಿಂಗ್ಸು, ಏನೇನಿದೆಯಲ್ಲ ಬಿಲ್ಡಿಂಗ್ಸು, ಇದೆಲ್ಲ ಎಲ್ಲಿದೆ, ಅರ್ತ್ಸ್ದು ಕ್ರಸ್ಟ್. ಆಮೇಲೆ ಇಲ್ಲಿ ವಾಟರ್ ಫಾಲ್ಸ್ ನೋಡ್ಬೋದು, ದೊಡ್ಡ ದೊಡ್ಡ ಓಷನ್ಸ್ ನೋಡ್ಬೋದು. ಇದೆಲ್ಲ ಎಲ್ಲಿದೆ, ಆನ್ ದಿ ಅರ್ತ್ಸ್ ಕ್ರಸ್ಟ್, ದಟ್ ಈಸ್ ದಿ ಔಟರ್ ಮೋಸ್ಟ್ ಲೇಯರ್. ಇದೆಲ್ಲ ಅರ್ತ್ ಕ್ರಸ್ಟ್ ಒಳಗಡೆ, ಕ್ರಸ್ಟ್ ಮೇಲೆ ನೋಡ್ಬೋದು, ಅಂದರೆ ಸರ್ಫೇಸ್ ಆಫ್ ದಿ ಅರ್ತ್. ಈಗ ನಾವೆಲ್ಲಿ ಭೂಮಿ ಮೇಲೆ ನಿಂತಿದ್ದೀನಿ ಅಲ್ವಾ, ಇದನ್ನು ನಾವೇನಂತ ಕರಿತೀವಿ, ಇಟ್ಸ್ ಅರ್ತ್ ಕ್ರಸ್ಟ್ ಅಲ್ವಾ. ನಾವೆಲ್ಲಿದ್ದೀವಿ ಅದು ಅರ್ತ್ ಕ್ರಸ್ಟಲ್ಲಿ ಇದ್ದೀವಿ. ಓಕೆ, ಹಂಗೆ ಹೋಗ್ತಾ ಹೋಗ್ತಾ ಒಳಗಡೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಮಗೆ ಮ್ಯಾಂಟಲ್ ಸಿಗುತ್ತೆ, ಆಮೇಲೆ ಕೋರ್ ಸಿಗುತ್ತೆ. ಈ ಥರ ನೀವು ಇದನ್ನೆಲ್ಲ ಹೈಯರ್ ಕ್ಲಾಸಸಲ್ಲಿ ಕಲಿತೀರಾ. ಈಗ ನಾವು ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿದೆ, ಕ್ರಸ್ಟ್ ಮೇಲೆ ಇದೆ. ಕ್ರಸ್ಟಲ್ಲಿ ಡೊಮೇನ್ಸ್ ಏನು ಅದನ್ನು ನೋಡ್ತಾ ಹೋಗೋಣ. ಓಕೆ, ಅರ್ಥ ಆಯ್ತು ಅಲ್ವಾ. ಸೊ ನೆಕ್ಸ್ಟ್ ನಾವು ಟಾಪಿಕ್ ಒಳಗಡೆ ಜಂಪ್ ಆಗೋಣ. ಲಿಥೋಸ್ಫಿಯರ್ ಅಂದರೆ ಏನು, ಹೈಡ್ರೋಸ್ಫಿಯರ್ ಅಂದರೆ ಏನು, ಅಟ್ಮಾಸ್ಫಿಯರ್ ಅಂದರೆ ಏನು, ಮತ್ತು ಬಯೋಸ್ಫಿಯರ್ ಅಂದರೆ ಏನು ಅಂತ ಇದೆಲ್ಲ ನೋಡ್ಬೋದು ನೀವು. ಲಿಥೋಸ್ಫಿಯರು ಡೀಲ್ಸ್ ವಿತ್ ಕಾಂಟಿನೆಂಟ್ಸ್, ಹೈಡ್ರೋಸ್ಫಿಯರ್ ಅಂದರೆ ಓಷನ್ಸ್ ಅಂದರೆ ವಾಟರ್ ಬಗ್ಗೆ, ಕಾಂಟಿನೆಂಟ್ಸ್ ಅಂದರೆ ಲ್ಯಾಂಡ್, ಮತ್ತು ಅಟ್ಮಾಸ್ಫಿಯರು ಏರ್ ಬಗ್ಗೆ, ಬಯೋಸ್ಫಿಯರ್ ಅಂದರೆ ಲೈಫ್ ಎಕ್ಸಿಸ್ಟೆನ್ಸು ಎಲ್ಲ ಆಗತ್ತೆ ಅಲ್ವಾ, ಅದನ್ನು ನಾವು ನ್ಯಾರೋ ಝೋನ್ನ ನಾವು ಬಯೋಸ್ಫಿಯರ್ ಅಂತ ಕರಿತೀವಿ. ಓಕೆ, ಸೊ ಜಾಗ್ರಫಿ ಈ ಕಾನ್ಸೆಪ್ಟ್ಸ್ ನಿಮಗೆ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಜಾಗ್ರಫಿ ಹೈಯರ್ ಕ್ಲಾಸಸಲ್ಲಿ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗತ್ತೆ. ಓಕೆ, ಸೊ ಆಗ ನಿಮಗೆ ಜಾಗ್ರಫಿ ಕಂಡ್ರೆ ಹೆದರ್ಕೊಳ್ಳೋ ಚಾನ್ಸಸ್ ಇರಲ್ಲ, ಈಸಿಯಾಗಿ ಆರಾಮಾಗಿ ಕಲಿಬೋದು. ಜಾಗ್ರಫಿ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇಟ್ಸ್ ಆರ್ ಡೇ ಟು ಡೇ ಲೈಫ್ ನಾವು ಏನು ನೋಡ್ತಿರಲ್ಲ ಅದೇ ಜಾಗ್ರಫಿ. ಅದನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಕಲಿತ್ರೆ ನಮಗೆ ಇನ್ನೂ ಈಸಿಯಾಗಿ ಆಗತ್ತೆ. ಓಕೆ ಓಕೆ, ನಾವು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಡೊಮೇನ್ಸ್ ಅಂದರೆ ಏನು ಅಂತ ಹೇಳ್ತೀನಿ. ಈಗ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ನಿಮ್ಮದು ಸ್ಕೂಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಯಿತಾ. ಸ್ಕೂಲ್ನ ಹೇಗೆ ಡಿವೈಡ್ ಮಾಡ್ಬೋದು ನೋಡಿ. UKG ಇಂದ 3rd ಸ್ಟ್ಯಾಂಡರ್ಡ್ ತನಕ ಪ್ರೈಮರಿ ಸ್ಕೂಲ್ ಅಂತ ಕರಿತೀವಿ. ಆಮೇಲೆ 4th to 7th ಏನಂತ ಕರಿತೀವಿ, ಮಿಡಲ್ ಸ್ಕೂಲ್. ಆಮೇಲೆ 8th to 10th ನಾವೇನಂತ ಕರಿತೀವಿ,
ಸೆಕೆಂಡ್ರಿ ಸ್ಕೂಲ್ ಅಂತ, ಇಲ್ಲಾಂದ್ರೆ ಹೈಯರ್ ಸ್ಕೂಲ್ ಅಂತ ಕರಿತೀವಿ ಅಲ್ವಾ, ಹೈಯರ್ ಸೆಕೆಂಡ್ರಿ ಅಂತ. ಸೊ ಈಗ ಏನಾಯಿತು, 3 ಡೊಮೇನ್ಸ್ ಸಿಕ್ತು ನಿಮಗೆ, ಪ್ರೈಮರಿ, ಸೆಕೆಂಡ್ರಿ ಮತ್ತು ಹೈಯರ್ ಅಂತ, ಪ್ರೈಮರಿ, ಮಿಡಲ್ ಮತ್ತು ಹೈಯರ್ ಅಂತ. ಈಗೇನಾಯಿತು, 3 ಡೊಮೇನ್ಸ್ ಆಗಿ ಡಿವೈಡ್ ಮಾಡ್ಬೋದು ಅಲ್ವಾ ಸ್ಕೂಲ್ನ. ಅದೇ ಥರ ಡೊಮೇನ್ಸ್ಗೆ ಇದೊಂದು ಚಿಕ್ಕ ಎಕ್ಸಾಂಪಲ್. ಅಥವಾ ಈ ಥರನೂ ತೊಗೊಳ್ಬೋದು, ಸ್ಕೂಲಲ್ಲಿ ಒಂದು ತುಂಬ ಹಳೆಯ ಬಿಲ್ಡಿಂಗ್ ಇದೆ, ಆಮೇಲೆ ಸ್ವಲ್ಪ ಹಳೆ ಬಿಲ್ಡಿಂಗು ಮತ್ತು ಹೊಸ ಬಿಲ್ಡಿಂಗು, ಹಾಗೇನಾಯಿತು, ಡೊಮೇನ್ಸ್ ಆಯಿತು. ಸೊ ಯಾರಾದರೂ ನಿಮಗೆ ಹಳೆ ಬಿಲ್ಡಿಂಗ್ ತೋರಿಸಿದ್ರೆ ಏನು ಮಾಡ್ತೀರಾ ನೀವು, ತುಂಬ ಹಳೆ ಇರೋ ಬಿಲ್ಡಿಂಗ್ನ ತೋರಿಸ್ತೀರಾ ಅಲ್ವಾ. ಸೊ ಇದನ್ನ ಡೊಮೇನ್ಸ್ ಆಗಿ, ಡಿವಿಷನ್ನ ಏನು ಕರಿತೀವಿ ನಾವು, ಡೊಮೇನ್ಸ್ ಅಂತ ಕರಿತೀವಿ. ಓಕೆ, ಅದೇ ಥರ ನಾವು ಅರ್ತ್ನ ಏನು ಮಾಡ್ಬೋದು, ಡಿವೈಡ್ ಮಾಡ್ಬೋದು. ಓಕೆ, ಅದಕ್ಕಿಂತ ಮುಂಚೆ ನೋಡಿ ಅರ್ತ್ ಏನಂತ ಹೇಳ್ತಾ ಇದ್ದಾರೆ, ಅರ್ತ್ ಇಸ್ ದಿ ಓನ್ಲಿ ಪ್ಲಾನೆಟ್ ದಟ್ ಸಪೋರ್ಟ್ಸ್ ಲೈಫ್. ನಿಮಗೆ ಮುಂಚೆನೇ ಹೇಳಿದ್ದೆ ಅಲ್ವಾ, ಅರ್ತ್ ಯಾಕೆ ಲೈಫ್ನ ಅರ್ತ್ ಮೇಲೆ ಮಾತ್ರ ಯಾಕೆ ಲೈಫ್ ಎಕ್ಸಿಸ್ಟ್ ಆಗ್ತದೆ, ಬಿಕಾಸ್ ಅರ್ತ್ ಕಂಟೇನ್ಸ್ ಲ್ಯಾಂಡ್, ವಾಟರ್ ಮತ್ತು ಏರ್ ಕೂಡ ಇದೆ. ನೋಡ್ಬೋದು ಅಲ್ವಾ ನೀವು, ಲ್ಯಾಂಡು ನಾವೇನು ನಿಂತಿದ್ದೀವಿ ಅಲ್ಲ, ಅದನ್ನೆಲ್ಲ ಲ್ಯಾಂಡ್ ಅಂತ ಕರಿಬೋದು ಅಲ್ವಾ, ಲ್ಯಾಂಡ್ ಇದು. ಆಮೇಲೆ ವಾಟರ್, ನಮಗೆ ಕುಡಿಯೋಕ್ಕೆ ನೀರು ಸಿಗ್ತಾ ಇದೆ, ಕುಡಿಯೋಕ್ಕೆ ಮತ್ತು ನಮ್ಮ ಡೈಲಿ ಯೂಸಸ್ಗೆಲ್ಲ ನೀರು ಸಿಗ್ತಾ ಇದೆ. ಮತ್ತು ಏರ್, ನಾವು ಬ್ರೀತ್ ಮಾಡೋಕ್ಕೆ ಆಕ್ಸಿಜನ್ ಸಿಗ್ತಾ ಇದೆ ಅಲ್ವಾ. ಸೊ ಜಸ್ಟ್ ಇಮ್ಯಾಜಿನ್, ಯಾವುದಾದ್ರೂ ಈ 3ರಲ್ಲಿ ಒಂದು ಇರಲಿಲ್ಲ ಅಂದರೆ ಏನಾಗ್ತಿತ್ತು, ಬರೀ ಲ್ಯಾಂಡ್ ಇದೆ ಅಷ್ಟೇ, ಕುಡಿಯೋಕ್ಕೆ ನೀರಿಲ್ಲ ಮತ್ತು ಉಸಿರಾಡೋಕ್ಕೆ ಗಾಳಿ ಇಲ್ಲ, ಆಗೇನಾಗ್ತಿತ್ತು, ಲೈಫ್ ಎಕ್ಸಿಸ್ಟ್ ಆಗ್ತಾ ಇತ್ತಾ, ಅಥವಾ ಉಲ್ಟಾ ಬರೀ ವಾಟರ್ ಇರ್ತಾ ಇತ್ತು ಮತ್ತು ಲ್ಯಾಂಡ್ ಇಲ್ಲ, ಏರ್ ಕೂಡ. ವಾಟರ್ ಒಳಗಡೆ ನಾವು ಮನೆ ಕಟ್ಕೊಳ್ಳೋಕ್ಕಾಗತ್ತಾ, ವಾಟರಲ್ಲಿ ಹಂಗೆ ಮಲ್ಗೋಕ್ಕಾಗತ್ತಾ, ಆಗಲ್ಲ. ಸೊ ಹಂಗೆ ಫುಲ್ ಡೆಪ್ತ್ಗೆ ಹೋಗ್ತಿದ್ರೆ ಏನಾಗುತ್ತೆ, ಆಕ್ಸಿಜನ್ ಲೆವೆಲ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ನಮಗೆ ಉಸಿರಾಟಕ್ಕೂ ಕಷ್ಟ ಆಗುತ್ತೆ. ಮತ್ತು ಇನ್ನು ಏರ್, ಸ್ಪೇಸಲ್ಲಿ ನಾವು ಹಾಗೆ ಗಾಳಿಯಲ್ಲಿ ಹಂಗೆ ಇರೋಕ್ಕಾಗತ್ತಾ, ವಿತೌಟ್ ವಾಟರ್ ಮತ್ತು ಲ್ಯಾಂಡ್ ಇರೋಕ್ಕಾಗಲ್ಲ. ಸೊ ಏನಾಗ್ತಾ ಇದೆ, ಈ 3 ಇಂಟರ್ಯಾಕ್ಟ್ ಆಗ್ತಾ ಇದೆ. ಈ 3 ಏನು, ಲೈಫ್ ಸಪೋರ್ಟಿಂಗ್ ಸಿಸ್ಟಮ್, ಲ್ಯಾಂಡ್, ವಾಟರ್ ಮತ್ತು ಏರ್. ನೋಡಿ, ದ ಸರ್ಫೇಸ್ ಆಫ್ ದಿ ಅರ್ತ್, ದಟ್ ಈಸ್ 3 ಮೇನ್ ಕಾಂಪೊನೆಂಟ್ಸ್ ಆಫ್ ದಿ ಎನ್ವೈರನ್ಮೆಂಟ್ ಓವರ್ಲ್ಯಾಪ್ ಆ್ಯಂಡ್ ಇಂಟರ್ಯಾಕ್ಟ್. ನೋಡಿ, 3 ಮೇನ್ ಕಾಂಪೊನೆಂಟ್ಸ್ ಅಲ್ವಾ, ಏನೇನು, ಲ್ಯಾಂಡು, ವಾಟರು ಮತ್ತು ಏರು. ಇದೇನು ಲೈಫ್ ಎಕ್ಸಿಸ್ಟೆನ್ಸ್ಗೆ ತುಂಬ ಇಂಪಾರ್ಟೆಂಟು. ಸೊ 3 ಮೇನ್ ಕಾಂಪೊನೆಂಟ್ಸ್ ಏನಾಗ್ತಾ ಇದೆ, ಒಂದ್ರ ಜೊತೆ ಒಂದು ಇಂಟರ್ಯಾಕ್ಟ್ ಆಗ್ತಾ ಇದೆ ಮತ್ತು ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತಾ ಇದೆ. ನೋಡಿ, ಆ 3 ಮೇನ್ ಕಾಂಪೊನೆಂಟ್ಸ್ನ ನಾವು ಹೆಂಗೆ ಕರಿಬೋದು, ಲಿಥೋಸ್ಫಿಯರ್ ಅಂದರೆ ಏನು, ಸಾಲಿಡ್ ಪೋರ್ಷನ್ ಆಫ್ ದಿ ಅರ್ತ್ನ ನಾವು ಏನಂತ ಕರಿತೀವಿ, ಲಿಥೋಸ್ಫಿಯರ್ ಅಂತ ಕರಿತೀವಿ. ಅಂದರೆ ಯಾವುದು ಸಾಲಿಡ್ ಪೋರ್ಷನ್ ಆಫ್ ದಿ ಅರ್ತ್, ಸಾಲಿಡ್ ಆಗಿ ಏನಿದೆ ನಮಗೆ, ಹಿಂಗೆ ಅಂದಿದ ತಕ್ಷಣ ನಾವು ಟಪ್ ಅಂತ ಸೌಂಡ್ ಬರುತ್ತಾ, ಇಲ್ಲ ಅಕಸ್ಮಾತ್ ಫುಲ್ ಒಳಗೆ ಹೋಗ್ಬಿಡ್ತೀವ, ಇಲ್ಲ, ಬಿಕಾಸ್ ಇದನ್ನು ನಾವು ಸಾಲಿಡ್ ಪೋರ್ಷನ್ ಅಂತ ಕರಿತೀವಿ. ಇಟ್ ಇಸ್ ಸಾಲಿಡ್, ಭೂಮಿನ ನಾವು ಸಾಲಿಡ್ ಪೋರ್ಷನ್ ಆಫ್ ದಿ ಅರ್ತ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಅಟ್ಮಾಸ್ಫಿಯರ್, ದ ಗೇಷಿಯಸ್ ಲೇಯರ್ ದಟ್ ಸರೌಂಡ್ಸ್ ದಿ ಅರ್ತ್. ಏಕೆ ನಮಗೆ ಗಾಳಿನ ನಾವು ಹಿಡಿಯೋಕ್ಕೆ ಸಾಧ್ಯನಾ, ಜಸ್ಟ್ ನಾವು ಫೀಲ್ ಮಾಡ್ಕೋಬೋದು, ಬ್ರೀದ್ ಇನ್ ಮಾಡಿ ಬ್ರೀದ್ ಔಟ್ ಮಾಡಿದ್ರೆ ಗಾಳಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇಟ್ ಗೋಸ್ ಇನ್ ಆ್ಯಂಡ್ ಇಟ್ ಕಮ್ಸ್ ಔಟ್, ಗೇಷಿಯಸ್ ಫಾರ್ಮಲ್ಲಿದೆ, ಅದು ಸಾಲಿಡಾಗೂ ಇಲ್ಲ, ಲಿಕ್ವಿಡಲ್ಲೂ ಇಲ್ಲ. ಸೊ ನಮಗೆ ಇಟ್ಸ್ ನಾಟ್ ವಿಸಿಬಲ್ ಟು ಅವರ್ ಐಸ್, ಬಟ್ ಇಟ್ಸ್ ಎಕ್ಸಿಸ್ಟೆನ್ಸ್ ಮಾತ್ರ ಇದ್ದೇ ಇರುತ್ತೆ. ಅದು ದ ಗೇಷಿಯಸ್ ಲೇಯರ್ ದಟ್ ಸರೌಂಡ್ಸ್ ದಿ ಅರ್ತ್ನ ಏನು ಕರಿತೀವಿ ನಾವು, ಅದನ್ನು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಅದು ನಥಿಂಗ್ ಬಟ್ ಏರ್. ಹೈಡ್ರೋಸ್ಫಿಯರ್ ಅಂದ್ರೆ ಏನು, ದ ಪಾರ್ಟ್ ಕವರಿಂಗ್ ದಿ ವಾಟರ್. ಆಯಿತಾ, ಎಲ್ಲೆಲ್ಲಿ ನೀರು ಕಾಣಿಸುತ್ತೆ ಅಲ್ವಾ, ಈಗ ರಿವರ್, ಓಷನ್ಸಲ್ಲಿ ನೀವು ತುಂಬ ಜಾಸ್ತಿ ನೀರು ಎಲ್ಲಿ ಕಾಣಿಸ್ಬೋದು ನಮಗೆ, ಓಷನ್ಸಲ್ಲೇ ಅಲ್ವಾ, ತುಂಬ ಜಾಸ್ತಿ ನೀರು ಎಲ್ಲಿ ಕಾಣಿಸುತ್ತೆ ನಮಗೆ, ಓಷನ್ಸ್. ಸೊ ದ ಪಾರ್ಟ್ ಕವರಿಂಗ್ ದಿ ವಾಟರ್ ಇಸ್ ಕಾಲ್ಡ್ ಆಸ್ ಹೈಡ್ರೋಸ್ಫಿಯರ್. ಈಗ ಅರ್ಥ ಆಯಿತು ಅಲ್ವಾ, ಲಿಥೋಸ್ಫಿಯರ್ ಅಂದರೆ ನಥಿಂಗ್ ಬಟ್ ಲ್ಯಾಂಡ್, ಅಟ್ಮಾಸ್ಫಿಯರ್ ಅಂದರೆ ಏರ್, ಹೈಡ್ರೋಸ್ಫಿಯರ್ ಅಂದರೆ ಓಷನ್ಸ್ ಅಂತ ಹೇಳ್ಬೋದು. ಸೊ ಇದೇನು 3 ಮೇನ್ ಕಾಂಪೊನೆಂಟ್ಸ್. ಒಂದಿಲ್ಲ ಅಂದರೆ ಒಂದು ಎಕ್ಸಿಸ್ಟೆನ್ಸ್ ನಮಗೆ ಸಾಧ್ಯ ಆಗುತ್ತಾ, ಲೈಫ್ ಎಕ್ಸಿಸ್ಟ್ ಆಗೋಕ್ಕೆ, ಬರೀ ಲ್ಯಾಂಡ್ ಇದ್ದರೆ ಅಕಸ್ಮಾತ್, ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್, ಡೆಸರ್ಟಲ್ಲಿ ಇದ್ದೀರಾ, ನಿಮಗೆ ನೀರೂ ಇಲ್ಲ, ಅಲ್ಲಿ ಗಾಳಿನೂ ಇಲ್ಲ, ಇರೋಕ್ಕೆ ಸಾಧ್ಯನಾ ನಿಮಗೆ? ಅಥವಾ ಎಲ್ಲಾದರೂ ಜಾಸ್ತಿ ಮೌಂಟೇನ್ ಸ್ನೋಫಾಲ್ ಆಗೋ ಜಾಗದಲ್ಲಿ ಹೊಟ್ಟೋಗಿದ್ದೀರಾ, ಫ್ರೀಸಿಂಗ್ ಪಾಯಿಂಟಲ್ಲಿ, ಅಲ್ಲಿ ಏನಾಗುತ್ತೆ, ಫುಲ್ ಐಸ್ ಆಗಿಬಿಟ್ಟಿರುತ್ತೆ ಎಲ್ಲಾನು ಅಲ್ವಾ, ಗಾಳಿನೂ ಫುಲ್ ಕಡಿಮೆ ಆಗಿರುತ್ತೆ, ಏರ್ ಲೆವೆಲ್ಲು, ಕುಡಿಯೋಕ್ಕೆ ನೀರು ಸಿಗಲ್ಲ ನೀಟಾಗಿ, ಫುಲ್ ಐಸ್ ಆಗಿರುತ್ತೆ ವಾಟರ್ ಎಲ್ಲ, ಅದು ಸಾಲಿಡ್ ಪೋರ್ಷನ್ ಆಫ್ ದಿ ಅರ್ತ್ ಆಗೋಗುತ್ತೆ. ಮತ್ತು ಅಟ್ಮಾಸ್ಫಿಯರ್ ನೋಡಿ, ದ ಗೇಷಿಯಸ್ ಲೇಯರ್ ದ ಸರೌಂಡ್ಸ್ ದಿ ಅರ್ತ್. ಜಸ್ಟ್ ಇಮ್ಯಾಜಿನ್, ಇದು ಅರ್ತ್ ಅಂತ ತಿಳ್ಕೊಳ್ಳಿ, ಅರ್ತ್ ಮೇಲೆ ನಮ್ಗೆ ಈ ಥರ ಏನಾಗಿದೆ, ಗ್ಯಾಸು ಫುಲ್ ಸರೌಂಡ್ ಆಗಿದೆ. ಸೊ ಇದು ಗೇಷಿಯಸ್ ಲೇಯರ್ ಅಂತ ಇದನ್ನು ನಾವು ಅಟ್ಮಾಸ್ಫಿಯರ್ ಅಂತ
ಕರಿತೀವಿ. ಸೊ ಗೇಷಿಯಸ್ ಲೇಯರ್. ಇಲ್ಲಿ ನೋಡಿ, ಭೂಮಿ ಮೇಲೆ ಬಿಟ್ಟು ಇಲ್ಲಿ ಹೋಗಿ ನಾವು ಇರಕ್ಕೆ ಸಾಧ್ಯನಾ? ಮನೆ ಕಟ್ಕೊಳಕ್ ಸಾಧ್ಯನಾ? ಬಿಲ್ಡಿಂಗ್ ಕಟ್ಟಕ್ಕೆ ಸಾಧ್ಯನಾ? ಇಲ್ಲ. ನಮಗೆ ಬಿಲ್ಡಿಂಗ್ ಬೇಕಂದ್ರೆ ಒಂದು ಸ್ಟ್ರಾಂಗ್ ಬೇಸ್ ಅಥವಾ ಫೌಂಡೇಶನ್ ಬೇಕು. ಸ್ಟ್ರಾಂಗ್ ಆಗಿರೋ ಫೌಂಡೇಶನ್ ಯಾವುದು? ನಮಗೆ ಸಾಲಿಡ್ ಪಾರ್ಟ್ ಯಾವುದು? ಲಿಥೋಸ್ಫಿಯರ್. ಓಕೆ, ನೆಕ್ಸ್ಟು ಹೈಡ್ರೋಸ್ಫಿಯರ್. ಓಷನ್ ಒಳಗಡೆ ಹೋಗ್ಬಿಟ್ಟು ನಾವು ಸಪೋಸ್ ಬೋಟಲ್ಲಿ ಹೋಗ್ಬೋದು, ಬಟ್ ಅಲ್ಲೇ ಹೋಗ್ಬಿಟ್ಟು ನಾವು ಹಂಗೆ ಸಸ್ಟೇನ್ ಆಗ್ತೀವಿ, ಅಲ್ಲೇ ಇರ್ತೀವಿ ಅಂತ ಹೇಳಕ್ಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಏನಾದರೂ ಕಟ್ಟಕ್ಕೆ ಸಾಧ್ಯನಾ? ಅಥವಾ ನಾವು ಅಲ್ಲೋಗಿ ಉಳ್ಕೊಳ್ಳೋಕೆ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ಈ ಲೈಫ್ ಎಕ್ಸಿಸ್ಟೆನ್ಸ್ಗೆ ಏನು ಬೇಕು? ಮೂರು ತುಂಬ ಇಂಪಾರ್ಟೆಂಟ್. ಒಂದಕ್ಕೊಂದು ಸಂಬಂಧ ಇದೆ. ದೇ ಇಂಟರಾಕ್ಟ್ ಮತ್ತು ಓವರ್ಲ್ಯಾಪ್. ನೋಡಿ ಈ ಥರ ಅದು ಇಂಟರಾಕ್ಟ್ ಮಾಡಿ ಓವರ್ಲ್ಯಾಪ್ ಮಾಡತ್ತೆ ಅಲ್ವಾ? ಆಗ್ಲೇನೆ ಆ ಹೊಸ ಝೋನ್ನ ನಾವೇನಂತ ಕರಿಬೋದು? ಬಯೋಸ್ಫಿಯರ್ ಅಂತ ಕರಿಬೋದು. ನಾವೆಲ್ಲರೂ ಈಗ ಈ ಬಯೋಸ್ಫಿಯರ್ ಅನ್ನೋ ಝೋನಲ್ಲೇ ಇದ್ದೀವಿ. ಓಕೆ, ಆ ಕಡೆ ಫುಲ್ ಸಾಲಿಡ್ ಪೋರ್ಷನಲ್ಲೂ ಇಲ್ಲ, ಫುಲ್ಲು ಅಟ್ಮಾಸ್ಫಿಯರಲ್ಲೂ ಇಲ್ಲ, ಮತ್ತೆಲ್ಲ ಫುಲ್ ಹೈಡ್ರೋಸ್ಫಿಯರಲ್ಲೂ ಇಲ್ಲ. ಈ ಮೂರು ಇಂಟರಾಕ್ಟ್ ಮತ್ತು ಓವರ್ಲ್ಯಾಪ್ ಮಾಡೋ ಜಾಗದಲ್ಲಿ ನಾವು ಜಸ್ಟ್ ಇಮ್ಯಾಜಿನ್, ಇದು ನಿಮ್ಮ ಭೂಮಿ ಆಯಿತಾ, ಇದು ಲ್ಯಾಂಡ್ ಪಾರ್ಟು, ಮತ್ತು ಇಲ್ಲಿ ಗಾಳಿ ಇದು ನದಿ ಹರಿತಾ ಇದೆ. ಸಪೋಸ್ ಈಗ ನೀವು ಇಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತಿದ್ದೀರಾ, ನೀವು ಇಲ್ಲಿ ನಿಂತ್ಕೊಂಡು ನಿಮಗೆ ಇಲ್ಲಿಂದ ನೀರು ತಗೊಂಡು ಕುಡಿತೀರಾ. ಅದೇ ಥರ ಇಲ್ಲಿರೋ ಗಾಳಿನ ಇನ್ಹೇಲ್ ಮಾಡ್ತಾ ಇದ್ದೀರಾ ಅಲ್ವಾ? ನೋಡಿ ಮೂರು ಹೆಂಗೆ ಓವರ್ಲ್ಯಾಪ್ ಆಗ್ತಾ ಇದೆ. ಇಲ್ಲಿ ಇದೇನು ಹೈಡ್ರೋಸ್ಫಿಯರ್, ವಾಟರ್ ಆಯಿತಾ, ಮತ್ತು ಇದು ಲಿಥೋಸ್ಫಿಯರ್, ಕರೆಕ್ಟ್ ಅಲ್ವಾ? ಮತ್ತು ಗಾಳಿ ಎಲ್ಲ ಕಡೆ ಹಾಡ್ತಾ ಇದೆ, ಅದನ್ನು ನಾವು ಇನ್ಹೇಲ್ ಮಾಡ್ತಾ ಇದ್ದೀವಿ, ಅದು ಅಟ್ಮಾಸ್ಫಿಯರ್ ಆಯಿತು. ಈ ಥರ ಒಂದಕ್ಕೊಂದು ಇಂಟರಾಕ್ಟ್ ಮತ್ತು ಓವರ್ಲ್ಯಾಪ್ ಆಗ್ತಾ ಇರುತ್ತೆ. ಅದನ್ನು ನಿಮಗೆ ಇನ್ನೊಂದು ವೇನ್ ಡಯಾಗ್ರಾಮ್ಸಲ್ಲಿ ನೋಡೋದಾದರೆ ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು ನೋಡಿ. ಸಪೋಸ್ ಈ ಬಯೋಸ್ಫಿಯರ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು ನಾವು? ಈ ಮೂರು ಝೋನು ಇಂಟರಾಕ್ಟ್ ಆಗಿ ಕೊಡೋ ಒಂದು ನ್ಯಾರೋ ಮತ್ತು ಥಿನ್ ಝೋನು ನಾವು ಬಯೋಸ್ಫಿಯರ್ ಅಂತ ಕರಿತೀವಿ. ಅಲ್ಲೇ ಮೂರು ಕಾಂಪೊನೆಂಟ್ಸ್, ಲ್ಯಾಂಡ್, ವಾಟರ್ ಮತ್ತು ಏರು ನಮಗೆ ಅಬೆಂಡೆನ್ಸ್ ಆಗಿ ಸಿಗುತ್ತೆ. ಅದನ್ನು ನಾವು ಬಯೋಸ್ಫಿಯರ್ ಅಂತ ಕರಿತೀವಿ. ನೋಡಿ ಈ ಥರ ರೆಪ್ರೆಸೆಂಟ್ ಮಾಡ್ಬೋದು ಅಲ್ವಾ? ನೋಡಿ ಈ ಪಾರ್ಟ್ ಏನಿದೆ ಅಲ್ವಾ, ಈ ಝೋನ್, ಇದನ್ನು ನಾವು ಬಯೋಸ್ಫಿಯರ್ ಅಂತ ಕರಿತೀವಿ. ಯಾಕಂದರೆ ನೋಡಿ, ಇದು ಲ್ಯಾಂಡ್, ಇದು ವಾಟರ್ ಮತ್ತು ಇದು ಏರ್. ಈಗ 3 ಸರ್ಕಲ್ಸು ನೋಡಿ ಎಲ್ಲಿ ಜಾಯ್ನ್ ಆಗ್ತಾ ಇದೆ ಅಂತ. ಈ ಸರ್ಕಲ್ಲು ಪಾರ್ಟ್ ಇಲ್ಲಿದೆ ಅಲ್ವಾ, ಇಷ್ಟು ಪಾರ್ಟ್ ಇಲ್ಲಿದೆ, ಈ ಸರ್ಕಲ್ ಪಾರ್ಟ್ ಇಷ್ಟಿಲ್ಲಿದೆ, ಮತ್ತು ಈ ಸರ್ಕಲ್ ಪಾರ್ಟ್ ಇಷ್ಟಿದೆ ಅಲ್ವಾ. ಈ ಪಾರ್ಟ್ ಏನು ಹೊಸದಾಗೆ ನಮಗೆ ಫಾರ್ಮ್ ಆಗುತ್ತೆ ಅಲ್ವಾ, ಈ ಪಾರ್ಟು, ಇದನ್ನು ನಾವು ಬಯೋಸ್ಫಿಯರ್ ಅಂತ ಕರಿತೀವಿ. ಓಕೆ, ಸೊ ಈ ಬಯೋಸ್ಫಿಯರಲ್ಲಿ ಏನೇನಾಗ್ತಾ ಇದೆ? ಲ್ಯಾಂಡಿಗೆ ಲ್ಯಾಂಡು ಇದೆ, ಲ್ಯಾಂಡ್ ಪಾರ್ಟು ಇದೆ, ವಾಟರು ಇದೆ, ಮತ್ತು ಏರ್ ಕೂಡ ಇದೆ. ಸೊ ಈ ಪಾರ್ಟಲ್ಲಿ ಮೂರು ನಮಗೆ ನೋಡೋಕ್ಕೆ ಸಿಗುತ್ತೆ, ಲ್ಯಾಂಡ್, ವಾಟರ್ ಮತ್ತು ಏರ್. ಅದಕ್ಕೆ ಲೈಫ್ ಎಕ್ಸಿಸ್ಟೆನ್ಸು ಇಲ್ಲಿ ತುಂಬ ಈಸಿ. ಅದಕ್ಕೆ ಇದನ್ನು ಬಯೋಸ್ಫಿಯರ್ ಅಂತ ಕರಿತೀವಿ, ಅಥವಾ ಲೈಫ್ ಎಕ್ಸಿಸ್ಟಿಂಗ್ ಝೋನ್. ಲೈಫ್ ಎಕ್ಸಿಸ್ಟಿಂಗ್ ಝೋನ್ ಯಾವುದು? ಬಯೋಸ್ಫಿಯರ್. ಬಿಕಾಸ್ ಎಲ್ಲ ಪಾರ್ಟ್ಸು, ಲಿಥೋಸ್ಫಿಯರು, ಹೈಡ್ರೋಸ್ಫಿಯರು ಮತ್ತು ಅಟ್ಮಾಸ್ಫಿಯರ್ ಏನಾಗ್ತಾ ಇದೆ, ಒಂದಕ್ಕೊಂದು ಇಂಟರಾಕ್ಟ್ ಮಾಡಿ ಓವರ್ಲ್ಯಾಪ್ ಆಗ್ತಾ ಇದೆ. ಓಕೆ, ಇದನ್ನು ನಾವು ಬಯೋಸ್ಫಿಯರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನಿರೋ ಜಾಗನೂ ಈಗ ನಾವೆಲ್ಲರೂ ಇರೋ ಜಾಗನ ನಾವು ಬಯೋಸ್ಫಿಯರ್ ಅಂತ ಹೇಳ್ಬೋದು. ಯಾಕೆ? ಬಿಕಾಸ್ ನಾನೀಗ ಇಲ್ಲಿ ನಿಂತ್ಕೊಂಡಿದ್ದೀನಿ, ಮತ್ತು ವಾಟರ್ ಬಾಟಲಲ್ಲಿ ನೀರು ಕೂಡ ಕುಡಿಬೋದು, ಮತ್ತು ಗಾಳಿನ ಇನ್ಹೇಲ್ ಕೂಡ ಮಾಡ್ಬೋದು. ಸೊ ಇದನ್ನು ನಾವು ಬಯೋಸ್ಫಿಯರ್ ಅಂತ ಕರಿಬೋದು. ಓಕೆ, ವೇರ್ ವಿ ಸ್ಟೇ ಇಸ್ ಕಾಲ್ಡ್ ನಥಿಂಗ್ ಬಟ್ ಬಯೋಸ್ಫಿಯರ್, ಬಿಕಾಸ್ ವಿ ಹ್ಯಾವ್ ಬೋತ್ ಲ್ಯಾಂಡ್ ಅವೈಲಬಿಲಿಟಿ, ಆಲ್ 3, ಲ್ಯಾಂಡ್ ಅವೈಲಬಿಲಿಟಿ, ವಾಟರ್ ಅವೈಲಬಿಲಿಟಿ, ಮತ್ತು ಏರ್ ಅವೈಲಬಿಲಿಟಿ, ಅಂದರೆ ಆಕ್ಸಿಜನ್ ಅವೈಲಬಿಲಿಟಿ ಇದೆ ಅಲ್ವಾ. ಸೊ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಬಯೋಸ್ಫಿಯರ್. ಓಕೆ, ಸೊ
ನೆಕ್ಸ್ಟು ಒಂದೊಂದೇ ಝೋನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಲಿಥೋಸ್ಫಿಯರಲ್ಲಿ ಏನೇನಿದೆ, ಲಿಥೋಸ್ಫಿಯರ್ನ ಹೇಗೆ ಡಿವೈಡ್ ಮಾಡ್ಬೋದು ಮುಂದಕ್ಕೆ, ಮತ್ತು ಹೈಡ್ರೋಸ್ಫಿಯರ್ನ ಇನ್ ಡೀಟೇಲ್ ಆಗಿ ಕಲಿಯೋಣ. ಅದೇ ಥರ ಅಟ್ಮಾಸ್ಫಿಯರ್ನ ಮತ್ತು ಬಯೋಸ್ಫಿಯರ್ನ ಎಲ್ಲದನ್ನು ಒಂದೊಂದಾಗೆ ಡೀಟೇಲ್ ಆಗಿ ನೋಡೋಣ. ನೋಡಿ ಇಲ್ಲಿ ಬಯೋಸ್ಫಿಯರ್ ಅಂದರೆ ಏನಂತ ಹೇಳ್ಬೋದು ನೋಡಿ. ದ ನ್ಯಾರೋ ಝೋನ್ ವೇರ್ ವಿ ಫೈಂಡ್ ಲ್ಯಾಂಡ್, ವಾಟರ್ ಆ್ಯಂಡ್ ಏರ್. ನೋಡಿ ಈ ಥರ ನೀವು ಎಕ್ಸಾಮಲ್ಲಿ ವಾಟ್ ಈಸ್ ಬಯೋಸ್ಫಿಯರ್ ಅಂತ ಕೇಳಿದಾಗ ಈ ಥರ ಬರೆದ್ಬಿಟ್ಟು ಈ ಥರ ಒಂದು ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಮಾಡ್ಬೋದು ನೋಡಿ. ಸೊ ಲ್ಯಾಂಡ್, ವಾಟರ್ ಮತ್ತು ಏರು ಇಂಟರ್ಯಾಕ್ಟ್ ಮತ್ತು ಓವರ್ಲ್ಯಾಪ್ ಆಗಿ ಈ ಝೋನ್ ಏನು ಕ್ರಿಯೇಟ್ ಮಾಡ್ತಾ ಇದೆಯೋ ನ್ಯಾರೋ ಝೋನು, ಇದನ್ನು ನಾವು ಬಯೋಸ್ಫಿಯರ್ ಅಂತ ಕರಿತೀವಿ. ಆಮೇಲೆ ಹೇಳ್ಬೋದು ಯರ್ the life existing becomes easier because we have all three life sustaining systems, that is land ಇದೆ, ವಾಟರ್ ಇದೆ ಮತ್ತು ಏರ್ ಇದೆ. ಸೊ ಬಯೋಸ್ಫಿಯರ್ ಕೇಳಿದಾಗ ಈ ಥರ ಡೆಫಿನಿಷನ್ ಮಾಡಿಬಿಟ್ಟು ಈ ಥರ ಡಯಾಗ್ರಾಮ್ಸ್ ಕೊಟ್ಟರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಇದು ಬಯೋಸ್ಫಿಯರ್ ಬಗ್ಗೆ ಆಗಿತ್ತು. ಇದನ್ನ ಇನ್ನೂ ಫುಲ್ ಇನ್ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಬೇರೆ ಬೇರೆ ಡೊಮೇನ್ಸ್ ಲಿಥೋಸ್ಫಿಯರ್, ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್ ಏನು ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಓಕೆ, ಈಗ ನಾವು ಲಿಥೋಸ್ಫಿಯರ್ ಅಂದರೆ ಏನು ಅಂತ ನೋಡೋಣ. ನೋಡಿ, ಲಿಥೋಸ್ಫಿಯರ್ ಇಟ್ ಕಂಪ್ರೈಸಸ್ ದಿ ರಾಕ್ಸ್ ಆಫ್ ದಿ ಅರ್ತ್ಸ್ ಕ್ರಸ್ಟ್ ಆ್ಯಂಡ್ the thin layers of soil that contain nutrient elements which sustain organisms. ಏನು ಹೇಳ್ತಾ ಇದ್ದಾರೆ ಈಗ, ಅರ್ತ್ ಕ್ರಸ್ಟ್ ಅಂದರೆ ಏನು ಅಂತ ನಿಮಗೆ ಹೇಳಿದ್ದೆ ಅಲ್ವಾ. ಸೊ ಈಗ ಈ ಥರ ಅರ್ತ್ನ ನಾವು 3 ಲೇಯರ್ಸ್ ಆಗಿ ಡಿವೈಡ್ ಮಾಡ್ಬೋದು. ಇದು ಕ್ರಸ್ಟ್, ಮ್ಯಾಂಟಲ್ ಮತ್ತು ಕೋರ್ ಅಂತ. ಈ ಅರ್ತ್ ಕ್ರಸ್ಟ್ ಮೇಲೆ ಏನಾಗಿದೆ, ಚಿಕ್ಕ ಚಿಕ್ಕ ರಾಕ್ಸ್ ಈ ಥರ ಇದೆ ಆಯಿತಾ. ರಾಕ್ಸ್ ಇದೆಲ್ಲ ಫುಲ್ ರಾಕ್ ಸಿಸ್ಟಮ್ಸು. ಅದ್ರ ಮೇಲೆ ಏನಾಗಿದೆ, ತಿನ್ ಲೇಯರ್ಸ್ ಆಗಿ ಸಾಯಿಲ್ ಸ್ಪ್ರೆಡ್ ಆಗಿದೆ. ಓಕೆ, ಸೊ ಇಲ್ಲೆಲ್ಲ ಅರ್ತ್ ಕ್ರಸ್ಟ್ ಮೇಲೆ ಫುಲ್ ಏನಿದೆ, ಈ ಥರ ರಾಕ್ಸ್, ದೊಡ್ಡ ದೊಡ್ಡ ರಾಕ್ಸ್ ಅಥವಾ ಚಿಕ್ಕ ಚಿಕ್ಕ ರಾಕ್ಸ್ ಈ ಥರ ಇದೆ. ಅದ್ರ ಮೇಲೆ ಏನಾಗಿದೆ, ತಿನ್ ಲೇಯರ್ಸ್ ಆಫ್ ಸಾಯಿಲ್. ಈ ಸಾಯಿಲ್ ಏನಿದೆ, ಈ ಸಾಯಿಲಲ್ಲಿ ಏನಿದೆ, ಇಟ್ ಕಂಟೇನ್ಸ್ ನ್ಯೂಟ್ರಿಯೆಂಟ್ ಎಲಿಮೆಂಟ್ಸ್ ವಿಚ್ ಸಸ್ಟೈನ್ ಆರ್ಗ್ಯಾನಿಸಮ್ಸ್. ಓಕೆ, ಈಗ ನಂಗೊಂದು ಹೇಳಿ, ಈಗ ನಮಗೆ ಗೊತ್ತು ಪ್ಲ್ಯಾಂಟ್ ಹೇಗೆ ಮಾಡ್ತೀವಿ, ಪ್ಲ್ಯಾಂಟ್ಸು ಅಥವಾ ಟ್ರೀಸ್ ಹೇಗೆ ಬರುತ್ತೆ, ವಿತ್ ದ ಸಪೋರ್ಟ್ ಆಫ್ ಮಡ್ ಅಲ್ವಾ. ಮತ್ತು ಏನು ಬೇಕು, ಮಣ್ಣು, ಇದೆಲ್ಲ ಮಣ್ಣು ಬೇಕು ಇದು ಬರೋಕ್ಕೆ. ಆ ಮಣ್ಣು ಎಲ್ಲ ಲೇಯರ್ ಏನಿದೆಯಲ್ಲ ಅದನ್ನ ನಾವು ಸಾಯಿಲ್ ಅಂತ ಕರಿತೀವಿ. ಇದರಲ್ಲಿ ಏನಿದೆ, ಫಾರ್ ಎಕ್ಸಾಂಪಲ್ ನೀವು ಪ್ಲಾಸ್ಟಿಕ್ಕಲ್ಲಿ ಗಿಡ ಬೆಳೆಯೋಕ್ಕಾಗತ್ತಾ, ಯೂಸಿಂಗ್ ಪ್ಲಾಸ್ಟಿಕ್, ಬರೀ ಪ್ಲಾಸ್ಟಿಕ್ ಯೂಸ್ ಮಾಡಿಕೊಂಡು ಗಿಡ ಬೆಳೆಯೋಕ್ಕಾಗತ್ತಾ, ಆಗಲ್ಲ ಅಲ್ವಾ. ಸೊ ಇಟ್ ನೀಡ್ಸ್ ವಾಟ್, ಇಟ್ ನೀಡ್ಸ್ ಸಾಯಿಲ್. ಈ ಸಾಯಿಲ್ ತಿನ್ ಲೇಯರ್ ಆಗಿ ಇದ್ರೊಳಗಡೆ ಏನಿದೆ, ನ್ಯೂಟ್ರಿಯೆಂಟ್ ಎಲಿಮೆಂಟ್ಸ್ ಇದೆ, ಪ್ಲ್ಯಾಂಟ್ ಗ್ರೋತ್ಗೆ ಏನೇನು ಬೇಕು ಅಲ್ವಾ. ಸೊ ನೈಟ್ರೋಜನ್ನು, ಪೊಟ್ಯಾಷಿಯಮ್ಮು, ಈ ಥರ ನೀವು ಅಕಸ್ಮಾತ್ ಈಗ ನಿಮ್ಮ ಪೇರೆಂಟ್ಸು ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಏನಾದರೂ ಫಾರ್ಮರ್ಸ್ ಆಗಿದ್ರೆ ನೀವು ನೋಡ್ಬೋದು, ಅವ್ರು ಏನು ಮಾಡ್ತಾರೆ, ಫಸ್ಟು ಸಾಯಿಲ್ನ ಪ್ಲವ್ ಮಾಡ್ತಾರೆ ಅಲ್ವಾ, ನೀಟಾಗಿ ಅದನ್ನು ಉಳಿಸ್ಬಿಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ, ಗೊಬ್ಬರ ಎಲ್ಲ ಏನಾಗಬೇಕು, ಇಟ್ಸ್ ದಿ ನ್ಯೂಟ್ರಿಯೆಂಟ್ಸ್ ಫಾರ್ ದಿ ಸಾಯಿಲ್. ಆಗ ಅದೆಲ್ಲ ಹಾಕಿದ್ರೆ ತಾನೇ ನಮಗೆ ಅಗ್ರಿಕಲ್ಚರ್ ಮಾಡೋಕ್ಕೂ ಸಾಧ್ಯ. ಸೊ ನೋಡಿ, ಎಲ್ಲ ಇಂಟರ್ ರಿಲೇಟೆಡ್ ಆಗಿರುತ್ತೆ, ಒಂದಿಲ್ಲ ಅಂದರೆ ಒಂದು ಇಂಪಾಸಿಬಲ್. ಸೊ ಈಗ ಸಾಯಿಲ್ ಇಲ್ಲ ಅಂದಿದ್ದಿದ್ರೆ ನಮಗೆ ಅಗ್ರಿಕಲ್ಚರ್ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಗ್ರಿಕಲ್ಚರ್ ಮಾಡದೆ ಹೋಗಿದ್ರೆ ನಾವೇನಾಗ್ತಿದ್ವಿ, ನಮಗೆ ತಿನ್ನೋಕ್ಕೇನೂ ಇರ್ತಿರ್ಲಿಲ್ಲ. ಸೊ ಈ ಅಗ್ರಿಕಲ್ಚರ್ ಮಾಡೋಕ್ಕೆ ನಮ್ಗೆ ಏನೇನು ಬೇಕು, ಸಾಯಿಲ್ ಬೇಕು ಅಲ್ವಾ, ಅಂದರೆ ಭೂಮಿ, ಅದಕ್ಕೆ ವಾಟರ್ ಬೇಕು ಅಲ್ವಾ, ಮತ್ತು ಆಕ್ಸಿಜನ್ ಮತ್ತು ಸನ್ಲೈಟ್ ಎಲ್ಲ ಬೇಕು ಅಲ್ವಾ. ಸೊ ಎವ್ರಿಥಿಂಗ್ ಇನ್ ದಿಸ್ ನೇಚರ್ ಇಸ್ ಇಂಟರ್ ರಿಲೇಟೆಡ್. ನೋಡಿ, it comprises rocks of the earth's crust and thin layers of soil that contains nutrient elements which sustain organisms. Correct alva. So ಈ organisms which sustain organisms, ಏನೇನು organisms sustain, ಈಗ ಈ ಗಿಡ ಎಲ್ಲ ಬೆಳೆಯೋಕ್ಕೆ ಏನು ಬೇಕು, ನಮಗೆ ಸಾಯಿಲ್ ಬೇಕು. ಆ ಸಾಯಿಲ್ಗೆ ನ್ಯೂಟ್ರಿಯೆಂಟ್ಸ್ ಬೇಕು. ಆ ನ್ಯೂಟ್ರಿಯೆಂಟ್ಸ್ ಇಂಟೇಕ್ ಮಾಡ್ತಾ ಮಾಡ್ತಾ ಚಿಕ್ಕ ಗಿಡ ಅಷ್ಟು ದೊಡ್ಡ ಮರವಾಗಿ ಬೆಳೆಯುತ್ತೆ ಅಲ್ವಾ. ಸೊ ಆ ಮರದಲ್ಲಿ ಬಿಡೋ ಫ್ರೂಟ್ಸ್ನ ನಾವೇನು ಮಾಡ್ತೀವಿ, ನಾವು ಹ್ಯೂಮನ್ಸ್ ತಿಂತೀವಿ. ಕರೆಕ್ಟ್ ಅಲ್ವಾ. ಹ್ಯೂಮನ್ಸ್ ಅಥವಾ ಏನು ಬರ್ಡ್ಸ್ ಏನೇನಿದೆಯಲ್ಲ, ಇದೇ ಥರ ಎಲ್ಲ ಆರ್ಗ್ಯಾನಿಸಮ್ಸು ಎಲ್ಲಿ ಡಿಪೆಂಡ್ ಆಗಿದೆ, ಡಿಪೆಂಡೆಂಟ್ ಆನ್ ದ
ಸಾಯಿಲ್ ಆನ್ ದಿ ಲಿಥೋಸ್ಫಿಯರ್. ಕರೆಕ್ಟ್ ಅಲ್ವಾ? ಈಗ ನಾವು ನೋಡಿ 2 ಮೇನ್ ಡಿವಿಷನ್ಸ್ ಆಫ್ ದಿ ಅರ್ತ್ ಸರ್ಫೇಸ್ ಅಂದರೆ ಲಿಥೋಸ್ಫಿಯರ್ನ ನಾವು ಪುನಃ ಎರಡಾಗಿ ಡಿವೈಡ್ ಮಾಡ್ಬೋದು. ಒಂದು ಕಾಂಟಿನೆಂಟ್ಸ್ ಅಂತ ಮತ್ತು ಇನ್ನೊಂದು ಓಷನ್ ಬೇಸಿನ್ಸ್ ಅಂತ. ಈ ಥರ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೋದು ಏನೇನ ಲಿಥೋಸ್ಫಿಯರ್ನ. ಓಕೆ, ಅರ್ಥ ಆಯ್ತು ಅಲ್ವಾ? ಲಿಥೋಸ್ಫಿಯರ್ ಅಂದ್ರೆ ಏನಿರುತ್ತೆ? ಇಟ್ ಕಾಂಪ್ರಮೈಸಸ್ ದಿ ರಾಕ್ಸ್ ಆಫ್ ದಿ ಅರ್ತ್ಸ್ ಕ್ರಸ್ಟ್. ಅರ್ತ್ಸ್ ಕ್ರಸ್ಟ್ ಅಂದ್ರೆ ಏನು ಅಂತ ಗೊತ್ತು ನಿಮ್ಗೀಗ. ಅದ್ರ ಮೇಲೆ ರಾಕ್ಸ್ ಇರುತ್ತೆ, ಅದಾದ್ಮೇಲೆ ತಿನ್ ಲೇಯರ್ಸ್ ಆಫ್ ಏನಿರುತ್ತೆ? ಸಾಯಿಲ್ ಇರುತ್ತೆ. ಆ ಸಾಯಿಲ್ ಯೂಸ್ ಮಾಡಿಕೊಂಡು ಏನು, ಆ ಸಾಯಿಲಲ್ಲಿ ನ್ಯೂಟ್ರಿಯೆಂಟ್ ಎಲಿಮೆಂಟ್ಸ್ ಇರುತ್ತೆ ವಿಚ್ ಸಸ್ಟೈನ್ಸ್ ದಿ ಆರ್ಗ್ಯಾನಿಸಮ್ಸ್, ಲೈಫ್ ಗ್ರೋತ್ ಆಗತ್ತೆ. ಸೊ ಜಸ್ಟ್ ಇಮ್ಯಾಜಿನ್, ಸಾಯಿಲ್ ಇರಲಿಲ್ಲ ಅಂದಿದ್ರೆ ಏನಾಗ್ತಿತ್ತು? ನಮಗೆ ತಿನ್ನಕ್ಕೆ ಏನೂ ಸಿಗ್ತಿರ್ಲಿಲ್ಲ, ಅಗ್ರಿಕಲ್ಚರ್ ಮಾಡೋಕ್ಕೆ ಸಾಯಿಲೇ ಇರ್ತಾ ಇರಲಿಲ್ಲ ಅಲ್ವಾ? ಈ ಥರ ಒಂದಕ್ಕೊಂದು ರಿಲೇಟ್ ಆಗಿದೆ. ಸೊ 2 ಮೇನ್ ಡಿವಿಷನ್ಸ್ ಯಾವ್ದ್ಯಾವುದು? ಕಾಂಟಿನೆಂಟ್ಸ್ ಅಂದರೆ ಏನು ಮತ್ತು ಓಷನ್ ಬೇಸಿನ್ಸ್ ಅಂದರೆ ಏನು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಈ 2 ಕ್ವೆಶನ್ಸ್ ನೋಡಿ ಇಲ್ಲಿ. ಇಸ್ ದಿ ಲ್ಯಾಂಡ್ ಮಾಸ್ ಆಫ್ ದಿ ವರ್ಲ್ಡ್ ಕನೆಕ್ಟೆಡ್? ಭೂಮಿ ಮೇಲಿರೋ ಪ್ರತಿಯೊಂದು ಲ್ಯಾಂಡ್ ಮಾಸ್, ನಾನು ಹೇಳಿದೆ ಈಗ ಒಂದಕ್ಕೊಂದು ದೇಶ ಏನಾದರೂ ಕನೆಕ್ಟ್ ಆಗಿದೆಯಾ? ಈಗ ನಮ್ಮ ಇಂಡಿಯಾ ಜೊತೆ ಬೇರೆ ಅಮೇರಿಕಾ ಎಲ್ಲ ಕನೆಕ್ಟ್ ಆಗಿರತ್ತಾ ಅಲ್ವಾ? ಲ್ಯಾಂಡ್ ಮಾಸ್, ನಮ್ಮ ಇಂಡಿಯಾನೂ ಒಂದು ಲ್ಯಾಂಡ್ ಮಾಸು, ಮತ್ತು ಅದೇ ಥರ ಅಮೇರಿಕಾ, ಆಫ್ರಿಕಾ ಈ ಥರ ಕಾಂಟಿನೆಂಟ್ಸ್ ಏನೇನು ಬೇರೆ ಬೇರೆ ಕಾಂಟಿನೆಂಟ್ಸ್ ಇದೆಯಲ್ಲ ಲ್ಯಾಂಡ್ ಮಾಸು, ಅದನ್ನ ಕನೆಕ್ಟ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಮತ್ತು ಏನು ಹೇಳ್ತಿದೆ ನೆಕ್ಸ್ಟು? ಕಾನ್ಸೆಪ್ಟ್ ಆಫ್ ಸಿ ಲೆವೆಲ್ ಅಂದರೆ ಏನು ಅಂತ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ನಿಮಗೆ ಕಾಂಟಿನೆಂಟ್ಸ್ ಅಂದರೆ ಏನು, ಓಷನ್ ಬೇಸಿನ್ಸ್ ಅಂದರೆ ಏನು ಅಂತ ಹೇಳ್ತೀನಿ. ಓಕೆ ಓಕೆ ಈಗ ನಾವು ಓಷನ್ ಬೇಸಿನ್ಸ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಈಗ ನೋಡಿ, ಜಸ್ಟ್ ಇಮ್ಯಾಜಿನ್, ಇದು ಒಂದು ಪಾರ್ಟ್ ಆಫ್ ಲ್ಯಾಂಡ್, ಇದು ಲ್ಯಾಂಡ್ ಅಂತ ತಿಳ್ಕೊಳ್ಳಿ, ಇದು ಒಂದು ಲ್ಯಾಂಡ್ ಅಂತ ತಿಳ್ಕೊಳ್ಳಿ. ಈ ಲ್ಯಾಂಡಲ್ಲಿ ಏನಾಯಿತು, ತುಂಬ ವರ್ಷದ ಕಾಲ ಹಿಂದೆ ಏನಾಯಿತು, ಈ ವಾಲ್ಕ್ಯಾನಿಕ್ ಇರಪ್ಷನ್ಸು, ಸುನಾಮೀಸು, ಅಥವಾ ಏನು ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದೆಲ್ಲ ನೀವು ಹೈಯರ್ ಕ್ಲಾಸಸಲ್ಲಿ ಕರಿತೀರಾ. ಓಕೆ, ಸೊ ಜಸ್ಟ್ ಇಮ್ಯಾಜಿನ್, 2 ಲ್ಯಾಂಡ್ ಮಾಸ್ ಈ ಥರ ಜಾಯ್ನ್ ಆಗಿತ್ತು ಅಂತ ತಿಳ್ಕೊಳ್ಳಿ. ಓಕೆ, ಜಸ್ಟ್ ಇಮ್ಯಾಜಿನ್, ಇದು ಒಂದು ಲ್ಯಾಂಡ್ ಮಾಸ್, ಇದು ಒಂದು ಲ್ಯಾಂಡ್ ಮಾಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಈ ವಾಲ್ಕ್ಯಾನಿಕ್ ಇರಪ್ಷನ್ಸ್ ಎಲ್ಲ ಆದಾಗ ಏನಾಗುತ್ತೆ? ವಾಲ್ಕ್ಯಾನಿಕ್ ಇರಪ್ಷನ್ಸ್ ಆದಾಗ ಏನು ಬೆಂಕಿ ಬರುತ್ತೆ ಅಲ್ವಾ? ಕೆಳಗಡೆ ಆಗ್ತಾ ಇರೋ ಆ್ಯಕ್ಟಿವಿಟೀಸ್, ಕೆಳಗಡೆ ಏನೋ ಒಂದು ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಆ ಆ್ಯಕ್ಟಿವಿಟೀಸಿಂದ ಏನಾಗುತ್ತೆ, ಈ ಮೇಲೆ ಇರೋ ಭೂಮಿ ಸ್ವಲ್ಪ 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 ಬಾಯಿ ಬಿಡ್ತಾ ಹೋಗುತ್ತೆ ಈ ಥರ ಅಲ್ವಾ? ಈ ಥರ ಬಾಯಿ ಬಿಟ್ಟು ನೋಡಿ, ಈ ಥರ ಅಟ್ಯಾಚ್ಡ್ ಆಗಿರೋದು ಈ ಥರ ಬಾಯಿ ಬಿಡ್ತಾ ಬಿಡ್ತಾ ಸ್ವಲ್ಪ ಸ್ವಲ್ಪನೇ ದೂರ ಆಗಿ ಇಷ್ಟು ಥರ ದೂರ ಆಗಿಬಿಟ್ಟು ಏನಾಗುತ್ತೆ, ಇಲ್ಲಿ ನೀವು ನೋಡ್ಬೋದು ಈ ಥರ ಡಿಪ್ರೆಷನ್ಸ್ ಕ್ರಿಯೇಟ್ ಆಗುತ್ತೆ. ಈ ಥರ ಅಟ್ಯಾಚ್ ಇರೋ ಭೂಮಿ ಈ ಥರ ಅಗ್ಲ ಆಗುತ್ತೆ ನೋಡಿ. ಇದು ಒಂದು ಲ್ಯಾಂಡ್ ಮಾಸ್, ಇದು ಒಂದು ಲ್ಯಾಂಡ್ ಮಾಸ್ ಅಂತ ತಿಳ್ಕೊಳ್ಳಿ. ಈಗ ಕೆಳಗಡೆಯಲ್ಲಿ ಏನೇನೋ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ, ಈ ಥರ ರಬ್ಬಿಂಗ್ ಅಥವಾ ಕೊಲಿಷನ್ಸ್, ಈ ಥರ ಆ್ಯಕ್ಟಿವಿಟೀಸ್ ಏನೇನೋ ನಡೀತಾ ಇರುತ್ತೆ. ಆ ಥರ ಆ್ಯಕ್ಟಿವಿಟೀಸ್ ನಡೆಯೋವಾಗ ಏನಾಗುತ್ತೆ, ಈ ಥರ ಭೂಮಿ ಮೇಲೆ ಕೆಳಗಡೆ ನಡೀತಾ ಇರೋ ಆ್ಯಕ್ಟಿವಿಟೀಸ್ಗೆ ಮೇಲೆ ಇರೋ ಭೂಮಿ ಸ್ವಲ್ಪ ಸ್ವಲ್ಪ ಬಾಯಿ ಬಿಡ್ತಾ 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 ಈ ಥರ ಡಿಪ್ರೆಷನ್ಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಅದೇ ಥರ ಡಿಪ್ರೆಷನ್ಸ್ ನೋಡ್ಬೋದು. ಇದು ದಿಸ್ ಇಸ್ ಒನ್ ಪಾರ್ಟ್ ಆಫ್ ಲ್ಯಾಂಡ್ ಮಾಸ್. ಇದು ಒಂದು ಲ್ಯಾಂಡ್ ಮಾಸ್ ಅಂತ ನೋಡಿ, ಲ್ಯಾಂಡ್ ಮಾಸ್ 1, ಮತ್ತು ಇದು ಲ್ಯಾಂಡ್ ಮಾಸ್ 2. ಇಲ್ಲಿ ಏನೇನೋ ಆ್ಯಕ್ಟಿವಿಟೀಸ್ ನಡೀತಾ ಇರೋದ್ರಿಂದ ಏನಾಗುತ್ತೆ, ಕೆಳಗಡೆ ಈ ಥರ ಈ ಕಡೆ ಈ ಲ್ಯಾಂಡ್ ಮಾಸ್ ಈ ಕಡೆ ಹೋಗುತ್ತೆ, ಈ ಲ್ಯಾಂಡ್ ಮಾಸ್ ಈ ಕಡೆ ಬರುತ್ತೆ. ಆಗ ಸೆಂಟ್ರಲ್ಲಿ ಒಂಥರ ಡಿಪ್ರೆಷನ್ಸ್, ಹಳ್ಳ ಥರ ಕ್ರಿಯೇಟ್ ಆಗುತ್ತೆ. ಈಗ ಮಳೆ ಎಲ್ಲ ಬಂದಾಗ ಏನಾಗುತ್ತೆ ಅಂತ ಹೇಳಿದೆ ನಿಮಗೆ, ಈ ಮಳೆ ಎಲ್ಲ ಬಂದಾಗ ಈ ಡಿಪ್ರೆಷನ್ಸ್ ಎಲ್ಲ ಏನಾಗುತ್ತೆ, ಫುಲ್ಲು ವಾಟರಿಂದ ಫಿಲ್ ಆಗ್ತಾ ಹೋಗುತ್ತೆ. ಅಥವಾ ಇಲ್ಲಿ ರಿವರ್ಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ರಿವರ್ಸ್ ಎಲ್ಲ ಬಂದು ಈ ಥರ ವಾಟರ್ನೆಲ್ಲ ಇಲ್ಲಿ ಕಲೆಕ್ಟ್ ಆಗಿಬಿಟ್ಟು ಏನಾಗುತ್ತೆ, ಇಲ್ಲಿ ಒಂದು ವಾಟರ್ ಬಾಡಿ ಫಾರ್ಮ್ ಆಗುತ್ತೆ. ಅದೇ ಥರ ಫಾರ್ಮ್ ಆಗಿರೋದೇನು, ಓಷನ್ಸ್. ಓಕೆ, ಓಷನ್ಸ್ ಹೇಗೆ ಫಾರ್ಮ್ ಆಯ್ತು ಅಂತ ನಿಮಗೆ ಗೊತ್ತಾಯ್ತಲ್ಲ. ಈ ಥರ ಮುಂಚೆ ಅಟ್ಯಾಚ್ಡ್ ಇರೋ ಭೂಮಿ ಕೆಳಗಡೆ ಏನೇನೋ ಆ್ಯಕ್ಟಿವಿಟೀಸ್, ಕ್ರಸ್ಟಲ್ಲಿ ಮತ್ತು ಕೋರಲ್ಲಿ ಮತ್ತು ಮ್ಯಾಂಟಲಲ್ಲಿ ಹೇಳಿ ಏನೇನೋ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ನಮಗೆ ಅದು ಮೇಲೆ ಕಾಣಿಸಲ್ಲ, ಬಟ್ ಒಳಗಡೆ ನಡೀತಾ ಇರೋ ಆ್ಯಕ್ಟಿವಿಟೀಸಿಂದ ರಿಯಾಕ್ಷನ್ಸ್, ಕೆಮಿಕಲ್ ರಿಯಾಕ್ಷನ್ಸ್ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಅದಾದಾಗ ಈ ಥರ ಅಟ್ಯಾಚ್ಡ್ ಇರೋ ಭೂಮಿ ಡಿಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸೊ ಈ ಡಿಪ್ರೆಷನಲ್ಲಿ ನೀರು ತುಂಬ್ತಾ ಹೋಗಿ 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 ನೀರು ತುಂಬಿಕೊಂಡು ಅಲ್ಲಿ ಒಂದು ದೊಡ್ಡ ವಾಟರ್ ಬಾಡಿ ಫಾರ್ಮ್ ಆಗುತ್ತೆ. ಅದನ್ನ ನಾವು ಓಷನ್ ಅಂತ ಕರಿತೀವಿ. ಬಟ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಈ ಲ್ಯಾಂಡ್ ಮಾಸ್ ಮುಂಚೆ ಈ ಥರ
ಒಂದಕ್ಕೊಂದು ಅಟ್ಯಾಚ್ಡ್ ಆಗಿರುತ್ತೆ. ಓಕೆ, ಬಟ್ ಈ ಥರ ಆಕ್ಟಿವಿಟೀಸ್ ಕೆಳಗಡೆ ನಡೆದಾಗ ಒಂದಕ್ಕೊಂದು ಇದು ಈ ಸೈಡ್ ಹೋಗುತ್ತೆ, ಇದು ಈ ಸೈಡ್ ಹೋಗಿ ಹೋಗಿ ಈ ಥರ ಒಂದು ಡಿಪ್ರೆಷನ್ಸ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ಬಟ್ ಲ್ಯಾಂಡ್ ಮಾಸ್ ಎಲ್ಲೂ ಅದ್ರದ್ದು ಕನೆಕ್ಷನ್ ತಪ್ಪೋಗಿಲ್ಲ ನೋಡಿ. ಈ ಲ್ಯಾಂಡ್ ಮಾಸ್ ಮತ್ತು ಈ ಲ್ಯಾಂಡ್ ಮಾಸ್ ಇನ್ನೂ ಕನೆಕ್ಟ್ ಆಗೇ ಇದೆ ಅಲ್ವಾ, ನೋಡ್ಬೋದು ನೀವು ಇಲ್ಲಿ ಕನೆಕ್ಷನ್ ಹಾಗೇ ಇದೆ ನೋಡಿ. ಈ ಲ್ಯಾಂಡ್ ಮಾಸ್ ದೂರ ದೂರ ಹೋಗಿದೆ, ಬಟ್ ಕನೆಕ್ಷನ್ ಹಾಗೇ ಇದೆ ಅಲ್ವಾ. ಸೊ ಈ ಓಷನ್ದು ಕೆಳಗಡೆ ಏನು ಭೂಮಿ ನಾವು ನೋಡ್ಬೋದು ಅಲ್ವಾ ತಾನೆ. ಈ ಓಷನ್ ಕೆಳಗಡೆನೂ ಮತ್ತೇನಿರುತ್ತೆ ನಮಗೆ, ಫುಲ್ ಓಷನ್ ಇನ್ ಡೆಪ್ತ್ ಹೋದ್ರೆ ನಮ್ಗೇನು ಕಾಣಿಸುತ್ತೆ, ಭೂಮಿನೇ ಕಾಣಿಸುತ್ತೆ ಆಯ್ತಾ. ಇದನ್ನ ನಾವು ಓಷನ್ ಬೇಸಿನ್ ಅಂತ ಕರಿತೀವಿ, ಅಥವಾ ಬೆಡ್. ಓಷನ್ ಬೇಸಿನ್ ಅರ್ಥ ಆಯ್ತಲ್ಲ, ಓಷನ್ ಬೇಸಿನ್ ಅಂದ್ರೆ ಏನು ಅಂತ. ಸೊ ದ ಲ್ಯಾಂಡ್ ದಟ್ ಈಸ್ ಫೌಂಡ್ ಬಿಲೋ ದಿ ಓಷನ್, ಇನ್ ಫುಲ್ ಪಾತಾಳಕ್ಕೆ ಹೋದಾಗ ಓಷನ್ದು ಏನು ಕಾಣಿಸುತ್ತೋ ಭೂಮಿ, ಅದನ್ನು ನಾವು ಓಷನ್ ಬೇಸಿನ್ ಅಂತ ಕರಿತೀವಿ. ಓಕೆ, ಸೊ ಅದೇ ಥರ ನೀವು ಜಸ್ಟ್ ಇಮ್ಯಾಜಿನ್ ಇದು ಒಂದು ಕಾಂಟಿನೆಂಟ್ ಅಂತ ತಿಳ್ಕೊಳ್ಳಿ, ಮತ್ತು ಇದು ಒಂದು ಕಾಂಟಿನೆಂಟ್ ಅಂತ ತಿಳ್ಕೊಳ್ಳಿ. ಸಪೋಸ್ ಇದು ಆಫ್ರಿಕಾ, ಇದು ಏಷ್ಯಾ. ಸೊ ಆ ಕಾಲದಲ್ಲಿ ತುಂಬ ವರ್ಷದ ಹಿಂದೆ ಈ ಥರ ವಾಲ್ಕ್ಯಾನಿಕ್ ಇರಪ್ಷನ್ಸು ಮತ್ತು ಇನ್ನೊಂದು ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಅದರ ಪ್ಲೇಟ್ ಟೆಕ್ಟಾನಿಕ್ಸ್ ಎಲ್ಲ ಆಗಿ ಭೂಮಿ ಈ ಥರ ಅಟ್ಯಾಚ್ಡ್ ಇರೋ ಭೂಮಿ ಸ್ವಲ್ಪ ಸ್ವಲ್ಪ ದೂರ ಆಗಿ ಈ ಥರ ಆದಾಗ ಇಲ್ಲಿ ಕ್ರಿಯೇಟ್ ಆಗಿರೋ ಡಿಪ್ರೆಷನ್ಸಲ್ಲಿ ನೀರು ತುಂಬಿಕೊಂಡು ಅದೇ ಓಷನ್ಸ್ ಆಗಿರೋದು. ಸೊ ದ ಲ್ಯಾಂಡ್ ಮಾಸ್ ಇಸ್ connected. What was the question? Is the land mass of the world connected? Yes, it is connected. ಕಾಣಿಸ್ತಾ ಇದೆ ಅಲ್ವಾ, ಮೇಲೆಗಡೆ ನೀರು ತುಂಬಿಕೊಂಡಿದೆ ಬಟ್ ಕೆಳಗಡೆ ಲ್ಯಾಂಡ್ ಹಾಗೆ ಇದೆ. ಸೊ ನಾನು ನಿಮಗೆ ಆಮೇಲೆ ಪಿಕ್ಚರಲ್ ರೆಪ್ರೆಸೆಂಟೇಷನ್ ತೋರಿಸ್ತೀನಿ ವಿತೌಟ್ ಭೂಮಿ ನೀರಿಲ್ಲದೆ ಹೇಗೆ ಕಾಣಿಸುತ್ತೆ ಭೂಮಿ ಅಂತ. ದಟ್ ಈಸ್ ದ ಅರ್ತ್ ವಿತೌಟ್ ವಾಟರ್ ಹೇಗೆ ಕಾಣ್ಬೋದು, ನಿಮ್ಮ ಒಂಥರ ಹೇಗೆ ಕಾಣ್ಬೋದು ಅಂತ ನಿಮಗೆ ತೋರಿಸ್ತೀನಿ ಆಯಿತಾ. ಸೊ ಇದು ಓಷನ್ ಬೇಸಿನ್ ಬಗ್ಗೆ ಆಗಿತ್ತು, ಅರ್ಥ ಆಯ್ತಲ್ಲ ಓಷನ್ ಬೇಸಿನ್ ಕಾನ್ಸೆಪ್ಟ್ ಏನು ಅಂತ. ನಾವೀಗ ಕಾಂಟಿನೆಂಟ್ಸ್ ಅಂದರೆ ಏನು ಅಂತ ನೋಡೋಣ. ದಿಸ್ ವಾಸ್ ಅಬೌಟ್ ಓಷನ್ ಬೇಸಿನ್. ಸೊ ಈಗ ನಿಮ್ಗೆ ಯಾರಾದರೂ ಕ್ವೆಶನ್ ಕೇಳಿದ್ರೆ ಈ ಫುಲ್ ಭೂಮಿ ಏನಿದೆಯಲ್ಲ ಭೂಮಿ ಅದ್ರದ್ದು ಒಂದಕ್ಕೊಂದು ಕಾಂಟಿನೆಂಟ್ಸ್ ದೂರ ಕಾಂಟಿನೆಂಟ್ಸು ಕನೆಕ್ಟ್ ಆಗಿದೆಯಾ ಅಂತ ಕೇಳಿದ್ರೆ ನೀವೇನು ಹೇಳಬೇಕು? ಎಸ್, ಇಟ್ ಈಸ್ ಕನೆಕ್ಟೆಡ್ ಅಂತಲೇ ಹೇಳಬೇಕು. ಅರ್ಥ ಆಯಿತು ಅಲ್ವಾ? ಮೇಲೆ ನಮಗೆ ಕಾಣಿಸಲ್ಲ ಬಟ್ ಒಳಗಡೆ ಕನೆಕ್ಷನ್ ಇದ್ದೇ ಇದೆ, ಬಟ್ ಅದು ನಮಗೆ ಮೇಲೆ ಕಾಣಿಸಲ್ಲ ಬಿಕಾಸ್ ಇಟ್ ಈಸ್ ಕವರ್ಡ್ ವಿತ್ ವಾಟರ್. ಓಕೆ, ಸೊ ದಿ ಲ್ಯಾಂಡ್ ಮಾಸ್ ಆಫ್ ದಿ ವರ್ಲ್ಡ್ ಇಸ್ ಕನೆಕ್ಟೆಡ್. ಓಕೆ, ಆ ಕೆಳಗಡೆ ಓಷನ್ ಕೆಳಗಡೆ ಇರೋ ಭೂಮಿನ ನಾವೇನು ಕರಿತೀವಿ? ಓಷನ್ ಬೇಸಿನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಇನ್ನೊಂದು ಕಾನ್ಸೆಪ್ಟ್ ಆಫ್ ನಿಮಗೆ ಸಿ ಲೆವೆಲ್ ಹೇಳಿದೆ. ಸಿ ಲೆವೆಲ್ ಅಂದರೆ ಏನು ಅಂತ ನೋಡೋಣ. ಓಕೆ, ಈಗ ಸಿ ಲೆವೆಲ್ ಅಂದರೆ ಏನು ನೋಡೋಣ. ಓಕೆ, ಈಗ ನಾನು ನಿಮ್ಗೆ ಹೇಳಿದೆ ಇದೊಂದು ಲ್ಯಾಂಡ್ ಮಾಸು, ಇದೊಂದು ಲ್ಯಾಂಡ್ ಮಾಸ್. ಈ ಲ್ಯಾಂಡ್ ಮಾಸು ಮಧ್ಯೆ ಈ ಥರ ವಾಲ್ಕ್ಯಾನಿಕ್ ಎರಪ್ಷನ್ಸು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ನಡೆದು ಲ್ಯಾಂಡ್ ಮಾಸು ಸ್ವಲ್ಪ ದೂರ ಹೋಗಿರುತ್ತೆ. ಆ ಲ್ಯಾಂಡ್ ಮಾಸ್ ದೂರ ಹೋದಾಗ ಏನಾಗಿರುತ್ತೆ? ಡಿಪ್ರೆಷನ್ಸ್ ಕ್ರಿಯೇಟ್ ಆಗಿರುತ್ತೆ. ಆ ಡಿಪ್ರೆಷನ್ಸ್ ಇರುವಾಗ ಮಳೆ ಮತ್ತು ಈಗ ಫಾರ್ ಎಕ್ಸಾಂಪಲ್ ರಿವರ್ ಹೆಂಗೆ ಫ್ಲೋ ಆಗುತ್ತೆ? ರಿವರು ಹೈಯರ್ ಆಲ್ಟಿಟ್ಯೂಡ್ಸಿಂದ ಎಲ್ಲಿ ಲೋವರ್ ಆಲ್ಟಿಟ್ಯೂಡ್ಸ್ ಅಲ್ವಾ, ಹಿಂಗೆ ತಾನೇ ಹರಿಯುತ್ತೆ ಅಲ್ವಾ, ಮೇಲೆಯಿಂದ ಕೆಳಗಡೆ ಹರಿಯುತ್ತೆ ಅಲ್ವಾ. ಸೊ ಇದನ್ನು ತಗ್ಗು ಪ್ರದೇಶ, ಯಾವುದೋ ತಗ್ಗು ಪ್ರದೇಶ ಇದೆಯೋ ಅಲ್ಲೆಲ್ಲ ವಾಟರ್ ಹೋಗಿ ಏನಾಗುತ್ತೆ? ಅಕ್ಯುಮುಲೇಟ್ ಆಗುತ್ತೆ. ಆ ಥರ ಅಕ್ಯುಮುಲೇಟ್ ಆಗಿ ವಾಟರು ಮಳೆ ಬಂದು ಈ ಡಿಪ್ರೆಷನ್ಸ್ ಏನಾಗಿದೆಯೋ ಅದರಲ್ಲಿ ಮಳೆ ಬಂದು ಮತ್ತು ರಿವರ್ ವಾಟರ್ಸ್ ಎಲ್ಲ ಅಕ್ಯುಮುಲೇಟ್ ಆಗಿ ಓಷನ್ಸ್ ಕ್ರಿಯೇಟ್ ಆಗಿರುತ್ತೆ ಅಲ್ವಾ. ಈ ಓಷನ್ಸು ನೀರು ಎಷ್ಟು ತುಂಬಕ್ಕಾಗತ್ತೆ? ತುಂಬ್ತಾ ನೀರು ಫುಲ್ ಹರಡಕ್ಕಾಗತ್ತಾ? ಫ್ಲಡ್ಸ್ ಎಲ್ಲ ಯಾಕಾಗತ್ತೆ ಅಲ್ವಾ, ಇದೆಲ್ಲ ನೀವು ಯೋಚನೆ ಮಾಡಬೇಕು. ಸೊ ಈ ಡಿಪ್ರೆಷನ್ಸ್ ಒಳಗಡೆ ನೀರು ತುಂಬ್ತಾ ನೋಡಿ, ಈ ಕಡೆನೂ ಭೂಮಿ, ಈ ಕಡೆನೂ ಭೂಮಿ. ಸೊ ಈ ನೀರು ತುಂಬ್ತಾ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ಗೆ ಬರುತ್ತೆ. ಸೊ ಆಗ ನಮಗೆ ಏನನ್ಸತ್ತೆ? ಈ ಭೂಮಿದು ಲೆವೆಲ್ಗೆನೆ ವಾಟರ್ ಕೂಡ ತುಂಬ್ಕೊಂಡು ಬಂದಿರತ್ತೆ ಅಲ್ವಾ. ನೋಡಿ, ಇದು ಒಂದು ಸೈಡ್, ಈ ಕಡೆ ಭೂಮಿ ಮತ್ತು ಈ ಕಡೆ ಭೂಮಿ. ಸೊ ನೀರು ತುಂಬ್ತಾ
ಕೆಳಗಡೆಯಿಂದ ತುಂಬಿಕೊಂಡು ಈ ಲೆವೆಲ್ಗೆ ರೀಚ್ ಆಗಿರುತ್ತೆ. ಸೊ ಇದನ್ನು ನಾವು ಸಿ ಲೆವೆಲ್ ಅಂತ ಕರಿತೀವಿ. ಈ ಸಿ ಲೆವೆಲ್ಗಿಂತ ಮೇಲೆ ಹೋದರೆ ಏನು ಹೇಳ್ತೀವಿ? ರೈಸ್ ಇನ್ ಸಿ ಲೆವೆಲ್ ಅಂತ ಕರಿತೀವಿ ಅಲ್ವಾ. ಸೊ ಓಷನ್ಗೆ ಜಾಸ್ತಿ ತುಂಬ ನೀರೆಲ್ಲ ಹೋಗುವಾಗ ಏನಾಗುತ್ತೆ ಹೇಳಿ ನೋಡೋಣ. ಓಷನ್ಸಲ್ಲಿ ನೀವೀಗ ಸಪೋಸ್ ಐಲ್ಯಾಂಡ್ಸ್ ಅಂದರೆ ನೋಡಿರ್ತೀರ, ಐಲ್ಯಾಂಡ್ಸ್ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಐಲ್ಯಾಂಡ್ ಇಸ್ ಅ ವಾಟ್? ಇಟ್ ಈಸ್ ಅ ಲ್ಯಾಂಡ್ ಮಾಸ್ ವೇರ್ ಇಟ್ ಈಸ್ ಕವರ್ಡ್ ಬೈ ವಾಟರ್. ಯೂಶಲಿ ಐಲ್ಯಾಂಡ್ಸ್ ನಾವು ಓಷನ್ ಮಧ್ಯೆ ನೋಡ್ಬೋದು. ಸೊ ಈ ರೈಸ್ ಇನ್ ಸಿ ಲೆವೆಲ್ ಇದು ಒಂದು ಸ್ಟ್ಯಾಂಡರ್ಡ್, ಇದು 0 ಡಿಗ್ರೀಸಲ್ಲೇ ಇರುತ್ತೆ. ಓಕೆ, ಸೊ ಈ ಕಡೆ ಒಂದು ಭೂಮಿ ಸೆಂಟ್ರಲ್ಲಿ ಈ ಥರ ಡಿಪ್ರೆಷನ್ಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಆ ನೀರು ಕೆಳಗಡೆಯಿಂದ ತುಂಬ್ತಾ ಆ ಸ್ಟ್ಯಾಂಡರ್ಡ್ ಲೆವೆಲ್ನ ರೀಚ್ ಆಗಿರುತ್ತೆ. ಓಕೆ, ನೋಡಿ ಈ ಕಡೆ ಭೂಮಿಗೆ ಈಕ್ವೇಟ್ ಮಾಡೋ ಥರ ಇರುತ್ತೆ. ಓಕೆ, ಬಟ್ ಏನಾಗುತ್ತೆ ರೈಸ್ ಇನ್ ಸಿ ಲೆವೆಲ್ ಆದಾಗ ಏನು, ಈ ಭೂಮಿ ಮಧ್ಯ ಇರೋ ಚಿಕ್ಕ ಏನಾಗಿರುತ್ತೆ ಐಲ್ಯಾಂಡ್ಸ್ ಏನಿರುತ್ತೆ ಅಲ್ವಾ, ಈ ರೈಸ್ ಇನ್ ಸಿ ಲೆವೆಲ್ ಆದಾಗ ಆ ಪುಟ್ಟ ಐಲ್ಯಾಂಡ್ಸ್ ಎಲ್ಲ ಮುಣ್ಗೋಗುತ್ತೆ. ಜಸ್ಟ್ ಇಮ್ಯಾಜಿನ್, ಇಲ್ಲಿ ಒಂದು ಐಲ್ಯಾಂಡ್ ಇತ್ತು ಅಂತ, ಸ್ಮಾಲ್ ಐಲ್ಯಾಂಡ್, ಇಲ್ಲೊಂಥರ ಐಲ್ಯಾಂಡ್ ಇತ್ತು, ಈ ಥರ ಕಾಣಿಸ್ತಿತ್ತು ಐಲ್ಯಾಂಡ್. ಈ ನೀರು ತುಂಬ್ತಾ ಏನಾಗುತ್ತೆ, ಹಿಂಗೆ ಇದನ್ನು ಮುಳುಗಿಸ್ಬಿಡತ್ತೆ. ಜಸ್ಟ್ ಇಮ್ಯಾಜಿನ್. ಓಕೆ, ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗಿಲ್ಲ ಅಂದರೆ ಸಿ ಲೆವೆಲ್ ಕಾನ್ಸೆಪ್ಟು. ಈಗ ಇದು ನಿಮ್ಮದು ಏನು ಮನೆ ಫ್ಲೋರಿಂಗ್ ಅಂತ ತಿಳ್ಕೊಳ್ಳಿ. ಓಕೆ, ಜಸ್ಟ್ ಇಮ್ಯಾಜಿನ್ ದಿಸ್ ಟು ಬಿ ಅ ಹೌಸ್ ಫ್ಲೋರಿಂಗ್. ಮತ್ತು ಇಲ್ಲಿ ನಿಮ್ಮದು ಒಂದು ಟೇಬಲ್ ಇದೆ ಅಂತ ತಿಳ್ಕೊಳ್ಳಿ. ಆಮೇಲೆ ಇಲ್ಲಿ ನಿಮ್ಮದು ಇನ್ನೊಂದು ಸ್ವಲ್ಪ ದೊಡ್ಡ ಟೇಬಲ್ಲು, ಅದಾದಮೇಲೆ ನಿಮ್ಮದು ವಾರ್ಡ್ರೋಬ್ ಇದೆ, ಆಮೇಲೆ ಒಂದು ಚಿಕ್ಕ ಟಾಯ್ ಬಿದ್ದಿದೆ ನೆಲದ ಮೇಲೆ. ಓಕೆ, ಈಗ ಸಡನ್ನಾಗಿ ನೀವು ಟ್ಯಾಪ್ ಓಪನ್ ಆಗಿಬಿಟ್ಟಿದೆ, ನಿಮಗೆ ಗೊತ್ತಿಲ್ಲ. ಟ್ಯಾಪ್ ಓಪನ್ ಆಗಿ ಏನಾಗುತ್ತೆ, ವಾಟರು ಏನಾಗುತ್ತೆ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಇದು ಒಂದು 0 ಡಿಗ್ರಿ ಅಂತ ತಿಳ್ಕೊಳ್ಳೋಣ. ಸೊ ನಿಮ್ಮದು ಹೌಸ್ ಫ್ಲೋರಿಂಗು 0 ಡಿಗ್ರಿ ಅಥವಾ ಸಿ ಲೆವೆಲ್ ಅಂತ ತಿಳ್ಕೊಳ್ಳೋಣ. ಸೊ ರೈಸ್ ಇನ್ ಸಿ ಲೆವೆಲ್ ಆದಾಗ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ಈ ಓಪನ್ ಮಾಡಿ ಬಿಟ್ಬಿಟ್ಟಾಗ ಏನಾಗುತ್ತೆ, ಈ ವಾಟರ್ ಎಲ್ಲ ಅಕ್ಯುಮುಲೇಟ್ ಆಗಿ ಈ ಥರ ಫುಲ್ ಫ್ಲೋರಿಂಗ್ ಮೇಲೆ ಬಂದು ಒಂದೊಂದೇ ವಸ್ತು ಮುಳುಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ಟಾಯ್ ಮುಳುಗೋಯ್ತು ಅಲ್ವಾ. ನೆಕ್ಸ್ಟ್ ಹಂಗೆ ಬಂದಾಗ ಇನ್ನೊಂದು ಟೇಬಲ್, ಹಂಗೆ ರೈಸ್ ಆದಾಗ ವಾಟರ್ ಲೆವೆಲ್ ಈ ಟೇಬಲು ಮುಳುಗೋಗುತ್ತೆ. ಆ ಥರ ಇದನ್ನು ರೈಸ್ ಇನ್ ಸಿ ಲೆವೆಲ್ ಅಂತ ಕರಿತೀವಿ. ಬಟ್ ಸಿ ಲೆವೆಲ್ ಸ್ಟ್ಯಾಂಡರ್ಡ್ ಯಾವಾಗಿರುತ್ತೆ, 0 ಡಿಗ್ರಿ ಇರುವಾಗ ಅದು ಸಿ ಲೆವೆಲ್ ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ನೋಡಿ, ಈ ಭೂಮಿನೂ ಮತ್ತು ಈ ಕಡೆ ಇರೋ ಸೈಡನ್ನು ನೋಡ್ಬೋದು ನೀವು, ಈಕ್ವೇಟ್ ಆಗಿರುತ್ತೆ, ಈಕ್ವಲ್ ಆಗಿ ಸ್ಪ್ರೆಡ್ ಆಗಿರುತ್ತೆ ವಾಟರ್ಸು. ಓಕೆ, ಸೊ ಇದನ್ನು ನಾವು ಸಿ ಲೆವೆಲ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಲ್ಲ. ರೈಸ್ ಇನ್ ಸಿ ಲೆವೆಲ್ ಯಾವಾಗ ಆಗುತ್ತೆ, ವೆನ್ ದಿ ಇನ್ಫ್ಲೋ ಆಫ್ ವಾಟರ್ ಇಸ್ ಮೋರ್. ಈಗ ಜಾಸ್ತಿ ರಿವರ್ಸ್ ವಾಟರು ಈ ಕಡೆ ಬರ್ತಾ ಇದೆ, ಈ ಕಡೆ ಜಾಸ್ತಿ ಮಳೆ ಇದ್ದಾಗೂ ಏನಾಗುತ್ತೆ, ಈ ಸಿ ಲೆವೆಲ್ ರೈಸ್ ಆಗ್ತಾ ಅಕ್ಕಪಕ್ಕ ಇರೋ ಭೂಮಿನ ಆಕ್ಯುಪೈ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಜಾಸ್ತಿ ಮಳೆ ಆದಾಗೆಲ್ಲ ಏನು ಮಾಡ್ತೀವಿ, ಕೋಸ್ಟಲ್ ಏರಿಯಾಸಲ್ಲಿರೋ ಫಿಶರ್ಮ್ಯಾನ್ನೆಲ್ಲ ನಾವು ಜಾಗ ಶಿಫ್ಟ್ ಮಾಡಿಸ್ತೀವಿ ಅಲ್ವಾ. ನೀವು ನ್ಯೂಸಲ್ಲೆಲ್ಲ ನೋಡಿರ್ತೀರ, ತುಂಬ ಮಳೆ ಜಾಸ್ತಿ ಆದಾಗ ಕೋಸ್ಟಲ್ ಏರಿಯಾ ಅಂದರೆ ಫಿಶರ್ಮ್ಯಾನ್ ಎಲ್ಲೆಲ್ಲಿ ಬೀಚಸ್ ಹತ್ರ ಎಲ್ಲ ನಮ್ಮನ್ನ ಹೋಗಕ್ಕೆ ಬಿಡಲ್ಲ. ಯಾಕೆಂದರೆ ಆವಾಗ ನೀರು ಜಾಸ್ತಿ ಬೀರ್ತಾ ಇರೋದ್ರಿಂದ ಏನಾಗಿರುತ್ತೆ, ವಾಟರ್ ಲೆವೆಲು ರೈಸ್ ಆಗ್ತಾ ಇರುತ್ತೆ. ಓಕೆ, ಬಟ್ ಯಾವಾಗ ವಾಟರ್ ಲೆವೆಲ್ ರೈಸ್ ನಾರ್ಮಲ್ ಟೈಮಲ್ಲಿ ವಿತೌಟ್ ರೈನ್ಫಾಲ್ ಏನು ಇರೋವಾಗ ನಾರ್ಮಲ್ ಆಗಿರುತ್ತೋ ಅದನ್ನು ನಾವು ನಾರ್ಮಲ್ ಸಿ ಲೆವೆಲ್ ಅಂತ ಕರಿತೀವಿ. ಓಕೆ, ಇದು ಸಿ ಲೆವೆಲ್ ಬಗ್ಗೆ ಆಗಿತ್ತು. ಇದೆಲ್ಲ ನಿಮ್ಮ ಬುಕ್ಸಲ್ಲಿಲ್ಲ, ಬಟ್ ನೀವು ಕಲ್ತ್ಕೊಂಡ್ರೆ ನಿಮಗೆ ಹೈಯರ್ ಕ್ಲಾಸಸ್ಗೆ ಹೋದಾಗ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ಅದೇನು ಅಂತ ನೋಡಿ, ಈ ಮೌಂಟ್ ಎವರೆಸ್ಟ್ ಇಟ್ ಈಸ್ 8,848 meters above sea level. ಇದು ಹೈಯೆಸ್ಟ್ ಪೀಕ್ ಇನ್ ದಿ ವರ್ಲ್ಡ್. ಎಕ್ಸಾಮಲ್ಲಿ ಕೇಳಿದ್ರೆ ವಿಚ್ ಇಸ್ ದಿ ಹೈಯೆಸ್ಟ್ ಪೀಕ್ ಇನ್ ದಿ ವರ್ಲ್ಡ್ ಅಂತ, ಆಗ ನೀವೇನು ಬರಿಬೇಕು, ಮೌಂಟ್ ಎವರೆಸ್ಟ್ ಇಸ್ ದಿ ಹೈಯೆಸ್ಟ್ ಪೀಕ್ ಇನ್ ದಿ ವರ್ಲ್ಡ್ ಅಂತ
ಬರಿಬೇಕು. ಅದೆಷ್ಟು ನೋಡಿ, ಇಟ್ ಈಸ್ 8848 ಮೀಟರ್ಸ್ ಅಬೌವ್ ಸಿ ಲೆವೆಲ್. ಹಾಗಾದರೆ ಇದು ಸಿ ಲೆವೆಲ್ ಆದರೆ ಇಷ್ಟು ಹತ್ರ ಇರುತ್ತೆ. ಸಿ ಈ ಪೀಕ್ ಇದೆಯಲ್ಲ, ಈ ಸಿ ಲೆವೆಲಿಂದ ಇಷ್ಟು ಮೇಲೆ ಇದೆ. ಇದು 8848 ಮೀಟರ್ಸ್ ಅಬೌವ್ ದಿ ಸಿ ಲೆವೆಲ್. ಸೊ ಇಲ್ಲಿ ನಿಮ್ಗೆ ಏನಾದರೂ ಇಲ್ಲಿ ಫ್ಲಡ್ಸ್ ಆಗೋದು ಅಥವಾ ಇಲ್ಲೇನಾದರೂ ಇದು ಮುಳುಗೋ ಚಾನ್ಸಸ್ ಇದೆ ಅನ್ಸುತ್ತಾ ನಿಮಗೆ? ಇಲ್ಲವೇ ಇಲ್ಲ. ಆಗ ಇದು ಮುಳುಗಬೇಕಂದ್ರೆ ಎಷ್ಟು ಮಳೆ ಬರಬೇಕು ಅಲ್ವಾ? ಸೊ ದಿಸ್ ಇಸ್ ದಿ ಹೈಯೆಸ್ಟ್ ಪೀಕ್ ಇನ್ ದಿ ವರ್ಲ್ಡ್. ಓಕೆ, ಮೌಂಟ್ ಎವರೆಸ್ಟ್ ನೆನ್ಪಿಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಮೌಂಟ್ ಎವರೆಸ್ಟ್, ಇಟ್ ಈಸ್ ದಿ ಹೈಯೆಸ್ಟ್ ಪೀಕ್ ಇನ್ ದಿ ವರ್ಲ್ಡ್. ಓಕೆ, ಇನ್ನೊಂದು ಇದೇ ಥರನೇ ಟ್ರೆಂಚಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಅದನ್ನ ನೋಡೋಣ. ನಾನು ನಿಮಗೆ ಮೌಂಟ್ ಎವರೆಸ್ಟ್ ಬಗ್ಗೆ ಹೇಳ್ತಾ ಇದ್ದೆ. ಮೌಂಟ್ ಎವರೆಸ್ಟ್ ಏನಂತ ಹೇಳಿದೆ? ಇಟ್ ಈಸ್ ದಿ ಹೈಯೆಸ್ಟ್ ಪೀಕ್ ಇನ್ ದಿ ವರ್ಲ್ಡ್ ಅಂತ ಹೇಳಿದೆ. ಅದು ಯಾವ್ಯಾವ ಕಂಟ್ರೀಸಲ್ಲಿದೆ? ಚೈನಾ ಆ್ಯಂಡ್ ನೇಪಾಳ್. ಇದೆರಡು ಎಲ್ಲಿದೆ? ಏಷ್ಯಾಲಿದೆ. ಸೊ ವಿ ಶುಡ್ ಬಿ ರಿಯಲಿ ಪ್ರೌಡ್. ಯಾಕೆಂದರೆ ದ ಹೈಯೆಸ್ಟ್ ಪೀಕ್ ಆಫ್ ದಿ ವರ್ಲ್ಡ್ ಇಸ್ ಇನ್ ಏಷ್ಯಾ. ನಾವು ಕೂಡ ಏಷ್ಯಾ ಕಾಂಟಿನೆಂಟಲ್ಲೇ ಇರೋದು. ಓಕೆ, ಇಂಡಿಯಾ ಇಸ್ ಇನ್ ಏಷ್ಯನ್ ಕಾಂಟಿನೆಂಟ್. ಆಯಿತಾ? ಅದಕ್ಕೆ ಚೈನಾ ಮತ್ತು ನೇಪಾಳಲ್ಲಿ ಇರೋದು ಈ ಮೌಂಟ್ ಎವರೆಸ್ಟು. ಇಟ್ ಈಸ್ ದಿ ಹೈಯೆಸ್ಟ್ ಪೀಕ್ ಆಫ್ ದಿ ವರ್ಲ್ಡ್. ಇಲ್ಲಿ ನೋಡಿ ನೀವು, ಎಡ್ಮಂಡ್ ಹಿಲೇರಿ ನ್ಯೂಜಿಲ್ಯಾಂಡ್ ಅವರು, ಇವರು, ಮತ್ತು ಟೆನ್ಜಿನ್ ನಾರ್ಗೆ ಶರ್ಫಾ ಇವರು ಇಂಡಿಯಾ ಅವರು. ಇವರಿಬ್ಬರು ಇದ್ದಾರೆ ಅಲ್ವಾ, ಎಡ್ಮಂಡ್ ಹಿಲೇರಿ ಮತ್ತು ಟೆನ್ಜಿನ್ ನಾರ್ಗೆ. ಇವರು ದೀಸ್ ವೇರ್ ದ ಫಸ್ಟ್ ಮೆನ್ ಟು ಕ್ಲೈಂಬ್ ದಿ ಮೌಂಟ್ ಎವರೆಸ್ಟ್. ಅದು ಇನ್ ದಿ ಇಯರ್ 1953 ಇವರಿಬ್ಬರು ಮೊದಲನೇ ಪುರುಷರಾಗಿದ್ದರು ಮೌಂಟ್ ಎವರೆಸ್ಟ್ನ ಹತ್ತೋದಕ್ಕೆ. ನೆಕ್ಸ್ಟ್ ಇಲ್ಲಿ ನೋಡಿ, ಜುನ್ಕೋ ಟಾಬಾಯ್ ಅಂತ ಇವರು ಜಪಾನ್ ಅವರು. ಇವರು ಫಸ್ಟ್ ವುಮೆನ್ ಟು ಕ್ಲೈಂಬ್ ದಿ ಮೌಂಟ್ ಎವರೆಸ್ಟ್. ಇವರು ಜಪಾನ್ ಅವರು. ಇನ್ 1975 ಆಗಿರೋರು. ಫಸ್ಟ್ ಇಂಡಿಯನ್ ವಿಮೆನ್ ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್ ನೋಡಿ ಯಾರು ಅಂತ? ಇಟ್ ಈಸ್ ಬಚೇಂದ್ರಿ ಪಾಲ್. ಶಿ ಈಸ್ ದಿ ಫಸ್ಟ್ ಇಂಡಿಯನ್ ವುಮೆನ್ ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್. ಇದು 1984 ಆಗಿತ್ತು. ಓಕೆ, ಸೊ 1953 ಎಡ್ಮಂಡ್ ಹಿಲೇರಿ ಮತ್ತು ಟೆನ್ಜಿನ್ ಫಸ್ಟ್ ಮೆನ್ ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್. ಅದಾದಮೇಲೆ ಜುನ್ಕೋ ಟಾಬಾಯ್ ಫಸ್ಟ್ ವುಮೆನ್ ಡು ಜಪಾನ್ ಅವರು ಇನ್ 1975 ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್. ಇಂಡಿಯನ್ ವುಮೆನ್ ಯಾರು ಅಂತ ಕೇಳಿದಾಗ ಏನು ಹೇಳ್ತೀರಾ? ಇಟ್ ಈಸ್ ಬಚೇಂದ್ರಿ ಪಾಲ್ ಇನ್ 1984 ಫಸ್ಟ್ ಇಂಡಿಯನ್ ವುಮೆನ್ ಟು ಕ್ಲೈಂಬ್ ದಿ ಮೌಂಟ್ ಎವರೆಸ್ಟ್. ಇದಿಷ್ಟು ಮೌಂಟ್ ಎವರೆಸ್ಟ್ ಬಗ್ಗೆ ಆಗಿತ್ತು. ಮೌಂಟ್ ಎವರೆಸ್ಟ್ ಇಸ್ ದಿ ಹೈಯೆಸ್ಟ್ ಪೀಕ್ ಇನ್ ದಿ ವರ್ಲ್ಡ್. ಓಕೆ, ತುಂಬ ಎಷ್ಟು ಕಿಲೋಮೀಟರ್ಸ್ ಇದೆ ಸಿ ಲೆವೆಲಿಂದ? 8848 ಕಿಲೋಮೀಟರ್ಸ್. ಓಕೆ, ಇದು ನಿಮಗೆ ಯಾಕೆ ಈಗ ಅರ್ಥ ಆಯಿತು ಅಲ್ಲ ಸಿ ಲೆವೆಲ್ ಯಾಕೆ ಬೇಕು ಅಂತ? ಸಿ ಲೆವೆಲ್ ಇಟ್ಕೊಂಡು ನಾವು ಪ್ಲೇಸಸ್ದು ಏನು ಆಲ್ಟಿಟ್ಯೂಡ್ ಎಲಿವೇಶನ್ಸು ಪ್ಲೇಸಸ್ಸು ಎಷ್ಟು ಹೈಟಲ್ಲಿದೆ ಇಲ್ಲ ಎಷ್ಟು ಕಡಿಮೆಯಲ್ಲಿದೆ ಅಂತ ಮೆಷರ್ ಮಾಡೋಕ್ಕೆ ನಮಗೆ ಸಿ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸಿ ಲೆವೆಲ್ನ ನಾವು 0 ಡಿಗ್ರಿಯಲ್ಲಿ ಇಟ್ಕೊಂಡು 0 ಮೀಟರ್ಸಲ್ಲಿ ಇಟ್ಕೊಂಡು 0 ಮೀಟರ್ಸಿಂದ ಈ ಸಿ ಲೆವೆಲಿಂದ ಎಷ್ಟು ಎತ್ತರಕ್ಕಿದೆ ಹೆಂಗೆ ಅಂತ ಗೊತ್ತಾಗಿದ್ದು ನಮಗೆ ಬಿಕಾಸ್ ಆಫ್ ದಿ ಸಿ ಲೆವೆಲ್. ಸೊ ಯಾವಾಗಲೂ ಮೆಷರ್ ಮಾಡುವಾಗ ಸಿ ಲೆವೆಲ್ 0 ಡಿಗ್ರಿಯಲ್ಲಿ ಇರುತ್ತೆ. ಇದು ನಾಟ್ ಜಸ್ಟ್ ಒನ್ ಓಷನ್ನು, ಫುಲ್ ಭೂಮಿ ಮೇಲೇ ಸಿ ಲೆವೆಲ್ ಎಲ್ಲ ಕಡೆನೂ ಸಮವಾಗೇ ಇರುತ್ತೆ. ಓಕೆ, ಇದು ನೀವು ಯಾವಾಗಲೂ ಮೈಂಡಲ್ಲಿ ಇಟ್ಕೋಬೇಕು. ಸಿ ಲೆವೆಲ್ ಇಸ್ ಸೇಮ್ ಎವ್ರಿವೇರ್. ಆ ಸಿ ಲೆವೆಲ್ಲು ಇದನ್ನು ಇಟ್ಕೊಂಡು ನಾವು ಬೇರೆ ಪ್ಲೇಸಸ್ದು ಏನು ಕಂಡುಹಿಡಿತೀವಿ, ಅದ್ರದ್ದು ಯಾವ ಹೈಟಲ್ಲಿದೆ, ಅದ್ರದ್ದು ಎಲಿವೇಶನ್ ಎಷ್ಟಿದೆ ಅಂತ ನಾವು ಕಂಡುಹಿಡಿತೀವಿ. ಅರ್ಥ ಆಯ್ತಲ್ಲ? ಇದಿಷ್ಟು ಮೌಂಟ್ ಎವರೆಸ್ಟ್ ಬಗ್ಗೆ ಆಗಿತ್ತು. ಈ ಹೈಯೆಸ್ಟ್ ಪೀಕ್ ಥರನೇ ಇನ್ನೊಂದು ಫುಲ್ಲು ಡೆಪ್ತು, ಎಷ್ಟು ಪಾತಾಳಕ್ಕೆ ಎಷ್ಟು ಡೆಪ್ತ್ ಹೋಗಿದೆ, ಇದನ್ನ ನಾವು ಟ್ರೆಂಚ್ ಅಂತ ಕರಿತೀವಿ. ಅದೇನು ಅಂತ ನೋಡೋಣ, ಟ್ರೆಂಚ್ ಅಂದರೆ ಏನು ಅಂತ. ಓಕೆ, ದಿಸ್ ವಾಸ್ ಅಬೌಟ್ ಮೌಂಟ್ ಎವರೆಸ್ಟ್. ಈಗ ನಾವು ಡೀಪೆಸ್ಟ್ ಪಾಯಿಂಟ್ ಅದನ್ನ ನೋಡೋಣ. ಈ ಟ್ರೆಂಚ್ ಅಂದರೆ ಏನು, ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಹೇಳ್ತೀನಿ. ಈ ಟ್ರೆಂಚು ನಥಿಂಗ್ ಬಟ್ ಇದು ಕೂಡ ನಾನು ಆಗಲೇ ಹೇಳಿದ ಕಾನ್ಸೆಪ್ಟಿಂದನೇ ಫಾರ್ಮ್ ಆಗಿರುತ್ತೆ. ಓಕೆ, ಈ ವಾಲ್ಕ್ಯಾನಿಕ್ ಎರಪ್ಷನ್ಸಿಂದ ಭೂಮಿ ದೂರ ಆಗಿರುತ್ತೆ. ಆಗೇನಾಗಿರುತ್ತೆ, ಈ ಥರ ದೂರ ಹೋಗಿರೋ ಭೂಮಿ ಈ ಥರ ಒಂದು ವ್ಯಾಲಿನ ಕ್ರಿಯೇಟ್ ಮಾಡುತ್ತೆ. ಇದು ಎಲ್ಲಿರುತ್ತೆ? ಫುಲ್ಲು ಸಮುದ್ರದೊಳಗಡೆ. ಇದೆಲ್ಲ ಏನು ಈಗ ಸದ್ಯಕ್ಕೆ ಇದು ಫುಲ್ಲು ಸಮುದ್ರ.
ಇದು ಫುಲ್ ವಾಟರಿಂದ ಕವರ್ ಆಗಿರುತ್ತೆ. ಓಕೆ, ಸೊ ನೋಡಿ ಎಷ್ಟು ಡೆಪ್ತ್ಗೆ ಹೋಗಿದೆ. ಡೀಪೆಸ್ಟ್ ಪಾಯಿಂಟ್ ಇನ್ಸೈಡ್ ದಿ ಓಷನ್ ಏನಂತ ಇದೆಯಲ್ಲ ಅದನ್ನ ನಾವು ಟ್ರೆಂಚ್ ಅಂತ ಕರಿತೀವಿ. ಇದು ಎಲ್ಲಿದೆ, ಡೀಪೆಸ್ಟ್ ಟ್ರೆಂಚ್ ಎಲ್ಲಿದೆ ಅಂದರೆ ಅದರ ಹೆಸರು ಮೆರಿಯಾನಾ ಟ್ರೆಂಚ್. ಮೆರಿಯಾನಾ ಟ್ರೆಂಚ್ ಇದು ಪೆಸಿಫಿಕ್ ಓಷನ್ ಅಲ್ಲಿರೋದು. ಇದೆಷ್ಟು ಡೆಪ್ತ್ ಅಲ್ಲಿದೆ ಅಂದರೆ ಇಟ್ ಈಸ್ 11,022 ಮೀಟರ್ಸ್. 11,022 ಮೀಟರ್ಸ್ ಅಷ್ಟು ಡೆಪ್ತ್ ಇದೆಯಂತೆ ಓಷನ್ ಬೆಡ್ಡಿಂದ ಕೆಳಗಡೆ. ಓಕೆ, ಸೊ ಆಗೇನು ನೀವು ಇಮ್ಯಾಜಿನ್ ಮಾಡ್ಕೋಬೋದಾ, ಹೈಯೆಸ್ಟ್ ಪೀಕ್ಗಿಂತ ಡೆಪ್ತೇ ಜಾಸ್ತಿ ಇದೆ. ಈಗ ಈ ಮೌಂಟ್ ಎವರೆಸ್ಟ್ನ ಉಲ್ಟಾ ಹಾಕ್ಬಿಟ್ರೆ ಈ ಥರ ಮೌಂಟ್ ಎವರೆಸ್ಟ್ ಕೂಡ ಸಿಂಕ್ ಆಗಿಬಿಡ್ಬೋದು. ಜಸ್ಟ್ ಇನ್ವರ್ಟೆಡ್ ಮಾಡಿಬಿಟ್ಟು ಮೌಂಟ್ ಎವರೆಸ್ಟ್ನ ಉಲ್ಟಾ ಹಾಕಿದ್ರೆ ಈ ಡೆಪ್ತ್ ಒಳಗಡೆ ಏನಾಗುತ್ತೆ, ಮೌಂಟ್ ಎವರೆಸ್ಟೇ ಮುಳುಗೋಗ್ಬಿಡ್ಬೋದು. ಭೂಮಿ ಮೇಲೆ ಹೈಯೆಸ್ಟ್ ಪೀಕ್ ಯಾವುದಿದೆಯೋ ಅದು ಪಾತಾಳದಲ್ಲಿ ಅಂದರೆ ಓಷನ್ ಬೆಡ್ಡಲ್ಲಿ ಅದೇ ಮುಳುಗೋಗ್ಬಿಡತ್ತೆ ಅಂತೆ, ಅಷ್ಟು ಡೆಪ್ತ್ ಇದೆ. ಇದು ಎಲ್ಲಿದೆ, ಮೆರಿಯಾನಾ ಟ್ರೆಂಚ್, ಇಟ್ ಈಸ್ ಇನ್ ಪೆಸಿಫಿಕ್ ಓಷನ್. ಇದೆಲ್ಲ ಜನರಲ್ ನಾಲೆಜು ನಿಮಗೆ ಯೂಸ್ ಆಗಲಿ ಅಂತ. ಓಕೆ, ದಿಸ್ ಇಸ್ ಇನ್ ಪೆಸಿಫಿಕ್ ಓಷನ್. ಅರ್ಥ ಆಯ್ತು ಅಲ್ವಾ ಟ್ರೆಂಚ್ ಅಂದರೆ ಏನು ಅಂತ. ಈಗ ಇಟ್ ಈಸ್ ದಿ ಡೀಪೆಸ್ಟ್ ಪಾಯಿಂಟ್ ಇನ್ ದಿ ಓಷನ್, ಅದನ್ನು ನಾವು ಟ್ರೆಂಚ್ ಅಂತ ಕರಿತೀವಿ. ಈಗ ಸಿ ಲೆವೆಲ್ ಅಂದರೆ ಏನು ಅಂತ ಅರ್ಥ ಆಯಿತು. ಸಿ ಲೆವೆಲ್ ಇಸ್ ಸೇಮ್ ಎವ್ರಿವೇರ್. ಯೂಸಿಂಗ್ ದಿ ಸಿ ಲೆವೆಲ್ ವಿ ಫೈಂಡ್ ಏನು, ದ ಎಲಿವೇಶನ್ ಆಫ್ ದಿ ಪ್ಲೇಸ್. ಸಿ ಲೆವೆಲ್ ಹೇಗಾಗುತ್ತೆ ಅಂತ ಗೊತ್ತಲ್ಲ. ಸೊ 2 ಲ್ಯಾಂಡ್ ಮಾಸಸ್ನ ಡಿಪ್ರೆಷನ್ ಫಿಲ್ ಮಾಡ್ತಾ 2 ಲ್ಯಾಂಡ್ ಮಾಸಸ್ಗೂ ಈಕ್ವಲ್ ಆಗಿ ಮಾಡೋ ಇದನ್ನ ನಾವು ಸಿ ಲೆವೆಲ್ ಅಂತ ಕರಿತೀವಿ. ಇಟ್ ಇಸ್ ಆಲ್ವೇಸ್ ಇನ್ 0 ಡಿಗ್ರಿ. ಆ ಸಿ ಲೆವೆಲು ಅದನ್ನ 0 ಇದೆಯಲ್ಲ ಅದು ಸ್ಟ್ಯಾಂಡರ್ಡ್. ಸೊ ಅದಕ್ಕೆ ಬೇರೆ ಪ್ಲೇಸಸ್ ದಿಸ್ ಇಸ್ 10 ಮೀಟರ್ಸ್ ಅಬೌವ್ ದಿ ಸಿ ಲೆವೆಲ್. ದಿಸ್ ಇಸ್ ಏನು 8,848 ಮೀಟರ್ಸ್ ಅಬೌವ್ ದಿ ಸಿ ಲೆವೆಲ್. ಆ ಥರ ಪ್ಲೇಸಸ್ದು ನಾವು ವ್ಯಾಲ್ಯೂಸ್ ಕೊಡ್ತಾ ಹೋಗ್ಬೋದು. ಅರ್ಥ ಆಯ್ತು ಅಲ್ಲ. ದಿಸ್ ವಾಸ್ ಅಬೌಟ್ ಸಿ ಲೆವೆಲ್ ಮತ್ತು ಟ್ರೆಂಚ್. ಈಗ ಓಷನ್ ಬೇಸಿನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು ನಿಮಗೆ. ಓಷನ್ ಬೇಸಿಸ್ ಏನು, ನಥಿಂಗ್ ಬಟ್ ದಿ ಓಷನ್ ಬೆಡ್ ದ ಲ್ಯಾಂಡ್ ಮಾಸ್ ವಿಚ್ ಕನೆಕ್ಟ್ಸ್ ದಿ the landmass below the ocean is called ocean basin. Okay, so next ನಾವು ಕಾಂಟಿನೆಂಟ್ಸ್ ಅಂದರೆ ಏನು ಅಂತ ನೋಡೋಣ. ಈ ಓಷನ್ ಬೇಸಿನ್ ನಮಗೆ ಕಾಣಿಸತ್ತಾ, ಕಾಣಿಸಲ್ಲ. ವೆನ್ ವಿ ಎಂಟಿ ದಿ ವಾಟರ್ ವಿ ಕ್ಯಾನ್ ಸಿ ದಿ ಓಷನ್ ಬೇಸಿನ್. ವಾಟರ್ನ ಎಂಟಿ ಮಾಡೋಕ್ಕಾಗತ್ತಾ ಓಷನಲ್ಲಿ? ಆಗಲ್ಲ ಅಲ್ಲ. ಇಟ್ಸ್ ನಾಟ್ ಪಾಸಿಬಲ್ ಟು ಎಂಟಿ ದಿ ವಾಟರ್. ಬಟ್ ನಾನು ನಿಮಗೆ ಆ ಇಮೇಜ್ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ. ದಿ ಅರ್ತ್ ವಿತೌಟ್ ವಾಟರ್. ನಮಗೆ ಅರ್ತ್ನ ಏನಕ್ಕೆ ಬ್ಲೂ ಪ್ಲಾನೆಟ್ ಅಂತ ಕರೀತಾರೆ? ಬಿಕಾಸ್ ಏನು 71% ಆಫ್ ಆರ್ ಅರ್ತ್ ಏನು ಇಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ವಾಟರ್. ಬಿಕಾಸ್ ನಮಗೆ ಈ ಥರ ಓಷನ್ಸ್ ತುಂಬ ಜಾಸ್ತಿ ಇರೋದ್ರಿಂದ ನಮ್ಮ ಅರ್ತು ಬೇರೆ ಕಡೆ ಸ್ಪೇಸಲ್ಲಿ ನೋಡುವಾಗ ಬ್ಲೂ ಕಲರಾಗಿ ಕಾಣಿಸುತ್ತೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ವಾಟರ್. ಓಕೆ, ಇದನ್ನು ನಾವು ಹೈಡ್ರೋಸ್ಫಿಯರಲ್ಲಿ ನೋಡೋಣ. ಈಗ ನಿಮಗೆ ಓಷನ್ ಬೇಸಿನ್ಸ್ ಅಂದರೆ ಏನು ಅಂತ ಅರ್ಥ ಆಯಿತು ಅಲ್ಲ. ದ ಲ್ಯಾಂಡ್ ಮಾಸ್ ಬಿಲೋ ದಿ ಓಷನ್ ಇಸ್ ಕಾಲ್ಡ್ ಓಷನ್ ಬೇಸಿನ್ ಅಂತ. ಓಕೆ, ಈಗ ಕಾಂಟಿನೆಂಟ್ಸ್ ಅಂದರೆ ಏನು ಅಂತ ನೋಡೋಣ.